ಜನರೇಟರ್ 99 ಸ್ಯಾಂಟ್ರಾ ಬೇಕೇನ 120 ಗೆಟ್ಸ್ ಬೇಕೇನ 145 ಇಂಡಿಕಾನ 110 ಬಿಟಿಆರ್ ಗಾಡಿ ಬೇಕೇನ 170 ಇಂಡಿಕಾ ವಿಸ್ಟಾ 170 ಗೆಟ್ಸ್ 170 ಇಂಡಿಕಾ 190 ಅಷ್ಟೇ ಬಾಣ 1,90,000 ಹೌದಣ್ಣ ಅಣ್ಣ ಅಲ್ಲೊಂದು ಆಟೋ 800 175 ಐಕಾನ್ 170 SX4 180 ಹೋಂಡಾ ಸಿಟಿ 280 ಆಟೋ 800 2.5 ಲಕ್ಷ ಪುಂಟೋ 4 ಇದಾವೆ ಇದು ರೇಟ್ 170 ರೆಡ್ ರೇಟ್ 220 ವೈಟ್ ರೇಟ್ 170 ಬ್ಲೂ ರೇಟ್ 170 ಐಟನ್ ರೇಟ್ 2,60,000 ಅಣ್ಣ ಸ್ವಿಫ್ಟ್ ಡಿಸೈರ್ 4,40,000 ಐಟನ್ 360 ಹಾಗೆ ಆ ಕಡೆ ವಿನೋವಾ ಇನ್ನೋವಾ ಬರೀ 370 ಸರ್ ನಾಲ್ಗೆ ತದುಲ್ತಾ ಇದೆ ಜಾಸ್ತಿ ಮಾತಾಡಿ ಬೇಗ ಡೀಟೇಲ್ಸ್ ತಿಳಿಸ್ಬಿಡಿ ಸರ್ ಇನ್ನೋವಾ ರೇಟ್ 520 ಬ್ರೆಜಾ ಕೊಡೋಣ 840 ಕ್ವಿಟ್ ಕೊಡೋಣ 285 ಹಾಗೆ ಆಲ್ಟೋ 800 135 ಹಾಗೆ ಔಟ್ಲ್ಯಾಂಡರ್ 3,70,000 ಮಾತ್ರ ವೆಂಟ 3 ಇದಾವಣ ವೈಟ್ ಬೇಕಾ ಬ್ಲಾಕ್ ಬೇಕಾ ಸಿಲ್ವರ್ ರೇಟ್ 280 ಬ್ಲಾಕ್ ರೇಟ್ 280 ವೈಟ್ ರೇಟ್ 280 ವೆರಿಟೋಣ 270 ಲೋಗನ್ ಅಣ್ಣ 1,80,000 ಕೆವಿ 100 3,60,000 ಇದು ಯಾವ್ದಣ್ಣ ಇದು ಬಂದು ಸಾಧಾರಣ 160 ಫಿಯಟ್ ಲಿನಿಯಾ 290 ರಾಪಿಡ್ 3,10,000 ಕೊರೋಲಾ 1,99,000 ಹೋಂಡಾ ಸಿಟಿ 1,20,000 ಅಷ್ಟೇ ಬಾಣ ಇನ್ನೂ ಗಾಡಿಗಳು ಇದಾವಣ ಅಣ್ಣ ಸೇಲ್ ಬೇಕು ಅನ್ನೋರ್ಗೆ ಸೇಲ್ ಇವ 220 ಸೇಲ್ 280 ವರ್ಣ ಬರೀ 5,30,000 ಬಲೆನೋ ಬೇಕಾ ಬರೀ 6,30,000 ಜಸ್ಟ್ ಬೇಕಾ ಜಸ್ಟ್ ಬರೀ 4,20,000 ಹಾಟ್ ಕೇಕ್ ಪೋಲೋ 3,80,000 ಅಷ್ಟೇ ಅಣ್ಣ ಅಣ್ಣ ವೆಂಟೋ 3 ಇದ್ರೆ i20 5 ಇದಾವೆ ಸ್ವಿಫ್ಟ್ 6 ಗಾಡಿಗಳು ಇದಾವೆ ನೋಡ್ತಾ ಇರ್ಬೋದು ಇದ್ರ ರೇಟ್ ಅಣ್ಣ 3,500 ಬ್ಲೂ ರೇಟ್ 3,500 ಬ್ಲಾಕ್ ರೇಟ್ ಅಣ್ಣ 3,500 ಗ್ರೇ ರೇಟ್ 5 ಲಕ್ಷ ಇದ್ರ ರೇಟ್ ಅದು ಬರೀ 4,90,000 ಆಪಲ್ ಶಾಪ್ ಶಿಫ್ಟ್ 6,70,000 ಅಷ್ಟೇ i20 5,60,000 ಇನ್ನೊಂದು ವರ್ಣ ನಿಮ್ಗೆ ಬರೀ 4 ಲಕ್ಷ ಎಕ್ಸೆಂಟ್ 3,80,000 ಕೆವಿ 100 ವೈಟ್ ಬರೀ 4,60,000 ಮಾತ್ರ ಅಣ್ಣ ಸಿಎಸ್ ಬರೀ 2 ಇಲ್ಲ ಅಣ್ಣ ಅಲ್ಲೊಂದು 3 ಇದೆ ಈ ಕಡೆ ನೋಡೋಣ ಇದ್ರ ರೇಟ್ 4,85,000 ಇದ್ರ ರೇಟ್ 5,60,000 ಇದ್ರ ರೇಟ್ 5,99,000 ಅಲ್ಲೊಂದು ಝೈಲೋ ಇದೆ 3,10,000 ಆಸ್ಪೈರ್ 3,90,000 ಸ್ಕಾಲಾ 3,80,000 ಇಕೋ ಸ್ಪೋರ್ಟ್ಸ್ 2 ಇದಾವೆ 480 ಯಾವ್ದಾದ್ರು ತಗೊಳ್ಳಿ ಹಾಗೆ ಇಲ್ಲೊಂದ್ ಸ್ವಲ್ಪ ಅಣ್ಣ ಎಕ್ಸ್ ಫೈಡಬಲ್ ಇದಾವೆ ಇದ್ರ ರೇಟ್ 5,80,000 ಬ್ಲಾಕ್ ಕಲರ್ ಹೌದು ಇದ್ರ ಕಲರ್ ಈ ಮೆರೂನ್ ಕಲರ್ ರೇಟ್ ಬರೀ 8 ಲಕ್ಷ ಹಾಗೆ ಇಲ್ಲೊಂದು ಮರಾಜ್ 8 ಲಕ್ಷ 8 ಲಕ್ಷ ನೋಡೋಣ ಸ್ವಲ್ಪ ಹಿಂದೆ ಬರ್ತಿದ್ರ ಹಾಗೆ ನೆಕ್ಸ್ಟ್ ಬೇಕಲ್ಲ ನೆಕ್ಸಾನ್ ಎಕ್ಸ್ಎಮ್ ಇದೆ ಎಕ್ಸಾಕ್ಟ್ ಪ್ಲಸ್ ಇದೆ ಎಕ್ಸಾಕ್ಟ್ ಪ್ಲಸ್ ಡೀಸೆಲ್ ಎಕ್ಸಾಕ್ಟ್ ಪ್ಲಸ್ ಡೀಸೆಲ್ 8,30,000 ಇದ್ರ ರೇಟ್ ಬರೀ 7,60,000 ಇಲ್ಲೊಂದು ಇನೋವಾ 10,50,000 ಅಷ್ಟೇ ಬಾಣ ಹಂಗಂದ್ರೆ ಮುಗಿತಾನೆ ಹೈಲೈಟ್ಸ್ ಇಂಟ್ರೊಡಕ್ಷನ್ ಫುಲ್ ವಿಡಿಯೋ ಡೆಪ್ತ್ ಆಗಿ ಏನ್ ರೇಟ್ ಎತ್ತ ನೆಗೋಷಿಯಬಲ್ ಆಗುತ್ತಾ ಇಲ್ಲ ಆದಷ್ಟು ನಿಮ್ಗಿಂತ ಮುಂಚೆ ನಾನೇ ನೆಗೋಷಿಯಬಲ್ ಮಾಡಿರ್ತೀನಿ ಅದಾದ್ಮೇಲೆ ನೀವು ಬಂದು ಏನ್ ನೆಗೋಷಿಯಬಲ್ ಮಾಡ್ತೀರಾ ಮಾಡ್ಕೊಳ್ಳಿ ಲೋನ್ ಸಿಗತ್ತಾ ಇಲ್ಲ ಅದೆಲ್ಲ ಮಾಡೋಣ ಸದ್ಯಕ್ಕೆ ಇಂಟ್ರೊಡಕ್ಷನ್ ಮುಗಿಸ್ಬಿಡೋಣ ಸದ್ಯಕ್ಕೆ ಇಷ್ಟು ಕ್ಲೋಸ್ ಆಯ್ತಣ್ಣ ಹೈಲೈಟ್ಸ್ ಮತ್ತೆ ಫ್ರೆಂಡ್ಸ್ ಕಾರ್ ಕ್ಲಬ್ಗೆ ಬಂದಿದ್ದೀನಿ ನಿಮಗೆ ರಿಡ್ಜ್ ಬೇಕಾ ವಿಡಿಐ ಬೇಕಾ VXX ಬೇಕಾ ಸ್ವಿಫ್ಟ್ ಬೇಕಾ i20 ಬೇಕಾ ಯಾವ ತರ ಗಾಡಿ ಬೇಕು 7 ಸೀಟರ್ ಬೇಕಾ ಝೈಲೋ ಬೇಕಾ ಮಾರಾಜೋ ಬೇಕಾ XUV500 ಬೇಕಾ ಹಾಗೆ ಟ್ರೆಂಡಿಂಗ್ ಗಾಡಿ ನೆಕ್ಸಾನ್ ಬೇಕಾ ಅಥವಾ ಕ್ರೆಟಾ ಬೇಕಾ ಇನೋವಾ ಬೇಕಾ ಹಾಗೆ ಕೆವಿ 100 ಬೇಕಾ ನಿಮಗೆ ವೆರಿಟೋ ಬೇಕಾ 1 ಲಕ್ಷಕ್ಕೆ ಬೇಕಾ 1.5 ಲಕ್ಷಕ್ಕೆ ಬೇಕಾ 2 ಲಕ್ಷಕ್ಕೆ ಬೇಕಾ 3 ಲಕ್ಷಕ್ಕೆ ಬೇಕಾ 3.5 ಲಕ್ಷಕ್ಕೆ ಬೇಕಾ ಲೋನ್ ಆಗೋದು ಬೇಕಾ ಕ್ಯಾಶ್ ಅಲ್ಲಿ ತಗೊಂಡೋಗ ಲೋ ಬಡ್ಜೆಟ್ ಕಾರ್ ಬೇಕಾ ಎಲ್ಲಾ ತರ ಕಾರ್ಗಳು ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಸಿಗುತ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿ ಸರ್ ನೀವೇ ನಾನು ಸೂಪರ್ ಆಗಿದ್ದೀನಿ ಓವರ್ ಆಲ್ ಎಷ್ಟು ಕಾರ್ ಇದಾವೆ ಸರ್ ಸರ್ 111 ಕಾರ್ಗಳಿದಾವೆ ಹೌದು ನಾನು ಹೇಳಿರೋ ಕಾರ್ಗಳು ಇದಾವ ಎಲ್ಲಾ ಕಾರ್ಗಳು ಇದೆ ಸರ್ ಅದನ್ನ ಬಿಟ್ಟು ಇದಾವೆ ಅದನ್ನ ಬಿಟ್ಟು ಜಾಸ್ತಿ ನೀವು 10% ಇದೆ 90% ಇನ್ನ ಬಾಕಿ ಇನ್ನೂ ಬಾಕಿ ಇದೆ ಹೌದು ಅಲ್ವಾ ಹೌದು ಸರ್ ನಿಮ್ ಬಾಯಿಂದ ಯಾವ ಕಾರ್ಗಳು ಸ್ವಲ್ಪ ಹೇಳ್ಬಿಡಿ ಸರ್ ಎಲ್ಲಾ ಗಾಡಿಗಳು ಇದೆ ಸರ್ ನಿಮ್ಗೆ ಜೆನ್ ಇಂದ ಹಿಡಿದು ಇನೋವಾದವರೆಗೂ ನಿಮ್ಗೆ ಯಾವ ಗಾಡಿ ಬೇಕೋ ಎಲ್ಲ ಕೊಡ್ತೀವಿ ಎಲ್ಲ ಇದಾವೆ ಲೋನ್ ಕೂಡ ಆಗುತ್ತೆ ಲೋನು ಆಗುತ್ತೆ ಸರ್ ನಿಮ್ ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ ಅಷ್ಟೇ ಯಾಕೆ ಬರ್ಬೇಕು ಫ್ರೆಂಡ್ಸ್ ಕಾರ್ ಕ್ಲಬ್ಗೆ ಫ್ರೆಂಡ್ಸ್ ಕಾರ್ ಕ್ಲಬ್ ಸಿಗೋ ಕಲೆಕ್ಷನ್ ನಿಮ್ಗೆ ಎಲ್ಲೂ ಸಿಗಲ್ಲ ಇಲ್ಲಿ ಕೊಡೋ ಬೆಲೆ ಊರಲ್ಲಿ ಯಾರು ಕೊಡಲ್ಲ ಅದೇ ಸ್ಪೆಷಲ್ ಖಂಡಿತ ಸರ್ 111 ಕಾರ್ಗಳು ಇದೆ 111 ಗಾಡಿ ಇದೆ ಸರ್ ಯಾವ ಮಾಡೆಲ್ ಮೇಲೆ ಲೋನ್ ಆಗೋದು 2011 ಮೇಲೆ ನೀವು ಯಾವುದೇ ಗಾಡಿ ತೊಗೊಳ್ಳಿ ಬೆಂಗಳೂರಿಂದ 100 ಕಿಲೋಮೀಟರ್ ಒಳಗಡೆ ನಿಮ್ಗೆ ಲೋನ್ ಮಾಡ್ಕೊಳ್ತೀವಿ ಬೆಂಗಳೂರಿಂದ 100 ಕಿಲೋಮೀಟರ್ಗಿಂತ ಜಾಸ್ತಿ ಇರೋರಿಗೆ 2014 ಮಾಡಲ್ ಮೇಲೆ ಯಾವ ಗಾಡಿ ನೋಡಿದ್ರು ಲೋನ್ ಆಗುತ್ತೆ ಇನೋವಾ ಎಷ್ಟಿದಾವೆ ಇನೋವಾ 3 ಇದೆ ಸರ್ ಇನ್ನು ಬೊಲೆನೋ ಎಷ್ಟಿದೆ ಬಲೆನೋ 4 ಇದೆ ಸರ್ ವೆರಿಟೋ ಎಷ್ಟಿದೆ ವೆರಿಟೋ 3 ಇದೆ ಸರ್ ಇದು ವರ್ಣ ಎಷ್ಟಿದೆ ವರ್ಣ 2 ಇದೆ ಸರ್ ಕೆವಿ 100 ಎಷ್ಟಿದೆ ಕೆವಿ 2 ಇದೆ ಸರ್ XUV500 ಎಷ್ಟಿದೆ 2 ಇದೆ ಸರ್ ಮರಾಜ್ ಎಷ್ಟಿದೆ ಮರಾಜ 1 ಇದೆ ಸರ್ ಝೈಲೋ ಎಷ್ಟಿದೆ ಝೈಲೋ 1 ಇದೆ ಸರ್ ಸ್ವಿಫ್ಟ್ ಎಷ್ಟಿದೆ ಸ್ವಿಫ್ಟ್ 6 i20 ಎಷ್ಟಿದೆ i20 4 ಸ್ವಿಫ್ಟ್ ಡಿಸೈರ್ ಒಂದೇ ಸರ್ ಕಂಡೀಷನ್ ಸೂಪರ್ ಪಕ್ಕಾ 100% ಎಲ್ಲಾ ಗಾಡಿಗಳು ಇದಾವೆ ಎಲ್ಲ ಇದೆ ಸರ್ ಗೊತ್ತಾಯ್ತಾ ಅಣ್ಣ ಇನ್ನು ಫುಲ್ ವಿಡಿಯೋ ನೋಡೋಣ ಎಷ್ಟೇ ಓನರ್ ಎಷ್ಟು ಹೊಡಿದೆ ಏನು ಎತ್ತ ಎಷ್ಟೇ ಓನರ್ ಯಾವ ತರ ಏನ್ ಪ್ರೈಸು ಅದಕ್ಕೆ ಲೋನ್ ಆಗುತ್ತಾ ಇಲ್ಲ ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾರೆ ಇನ್ನೇನು ಜಾಸ್ತಿ ತಡ ಮಾಡೋದು ಬೇಡ ಫುಲ್ ಡೀಟೇಲ್ಸ್ ನ ಡೆಪ್ತ್ ಆಗಿ ಇಳಿದ್ಬಿಡೋಣ ಸರ್ ಖಂಡಿತ ಬನ್ನಿ ಸ್ಪೀಡ್ ಆಗೋಣ ಸರ್ ಬನ್ನಿ ಸರ್ ಆದಷ್ಟು ಸ್ಪೀಡ್ ಆಗೋಣ ಆಗ್ಲಿ ಸರ್ ಇನ್ನು ಅದ್ರಲ್ಲಿ ಏನಾದ್ರು ಸ್ವಲ್ಪ ಪಾಯಿಂಟ್ಸ್ ಕಮ್ಮಿ ಇದ್ರೆ ಫೋನ್ ಮಾಡೋದ್ರ ಮುಖಾಂತರ ಟಕ ಇನ್ಫಾರ್ಮೇಶನ್ ತಗೊಳ್ಳೋಣ ಹೊಸ ಸ್ಟಾಕ್ ಬಂದಿದೆ ಅದಕ್ಕೋಸ್ಕರ ಒಂದು ವಿಡಿಯೋ MVP ಕನ್ನಡದಲ್ಲಿ ಫ್ರೆಂಡ್ಸ್ ಕಾರ್ ಕ್ಲಬ್ ವಿಡಿಯೋ ಅಷ್ಟೇ ಅಲ್ವಾ ಸರ್ ಹೌದು ಸರ್ ಓಕೆ ಸರ್ ಸ್ಟಾರ್ಟ್
ಬನ್ನಿ ಸರ್. ಸರ್ ಫಿಯೇಟ್ ಪುಂಟೋ 2009 ಮಾಡಲು ಡೀಸೆಲ್ ಇಂಜಿನ್ ಸರ್. ಗಾಡಿ ಬಂದು ಬರೀ 1,70,000 ರೂಪಾಯಿ ಕೊಡೋಣ ಸರ್. 1,70,000 ಅಷ್ಟೇ. ಅದಕ್ಕಿಂತ ಕಮ್ಮಿ ಕೇಳಕ್ಕೆ ಹೋಗ್ಬಿಡಿ. ಇಡೀ ಮಾರ್ಕೆಟ್ 100% ನೆಗೋಷಿಯಬಲ್ ಇಲ್ಲ, ಖಂಡಿತ ಇಲ್ಲ ಸರ್. ಸರ್ ಸ್ವಲ್ಪ ಮಾಡಿದ್ರೆ ಅಲ್ವಾ ಸರ್? ಸರಿ ಸರ್, ಇನ್ನೊಂದು 2,000 ಕಮ್ಮಿ ಮಾಡ್ಕೊಡ್ತೀವಿ. ಅದಕ್ಕಿಂತ ಕಮ್ಮಿ ಸರ್ ಖಂಡಿತ 1,68,000. ಹೌದು ಸರ್. ನೋಡೋಣ, ಕೇಳಿಸ್ಕೊಂಡ್ರಲ್ಲ. ಫಿಯೇಟ್ ಪುಂಟೋ ಅದು ಬೇಡವಾ? ಬ್ಲೂ ಕಲರ್ ಬೇಕಾ, ವೈಟ್ ಕಲರ್ ಬೇಕಾ? ವೈಟ್ ಕಲರ್ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್. ಈ ಪುಂಟೋ ಬಂದು ಪೆಟ್ರೋಲ್ ಇಂಜಿನ್ ಸರ್. 2011 ಮಾಡಲ್ ಸರ್. ಇದು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಈ ಗಾಡಿನ ಸಹ 1,70,000 ರೂಪಾಯಿ ಕೊಟ್ಟು 1,70,000 ಇದು ಥರ್ಡ್ ಓನರ್ ಆಗಿರುತ್ತೆ. ಹೌದು ಸರ್. ಅದಾದ್ರೂ ತೊಳಿ, ಇದಾದ್ರೂ ತೊಳಿ 1,68,000. ಹೌದು ಸರ್. ಇದು 68. ಅದು 68 ಅಲ್ಲ ಸರ್, 1,70. ಪೆಟ್ರೋಲ್ ಇಂಜಿನ್ 2011 ಮಾಡಲ್ ಸರ್. ಆಗಲ್ಲ 1,70 ಖಂಡಿತ. ಬ್ಲೂ ಕಲರ್ ಪುಂಟೋ ಸರ್. ಬ್ಲೂ ಕಲರ್ ಪುಂಟೋ 2009 ಮಾಡಲ್ ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿಲಿ ₹1 ಖರ್ಚಿಲ್ಲ. ಒಳ್ಳೆ ಸಿಸ್ಟಮ್, ಒಳ್ಳೆ ಸೀಟ್ ಕವರ್, ಒಳ್ಳೆ ಮ್ಯಾಗ್ ವೀಲ್, ಟೈರ್ 4 ಬ್ರಾಂಡ್ ನ್ಯೂ ಇದೆ ಗಾಡಿಲಿ. ಗಾಡಿ ಬೆಲೆ ಬಂದು ಬರೀ 2,20,000 ರೂಪಾಯಿ ಕೊಟ್ಬೋಣ ಸರ್. 2,20,000 ಫೈನಲ್ ಆನ್ ಫೈನಲ್. 2,05,000 ಕೊಡ್ತೀನಿ ತಗೊಳ್ಳಿ ಸರ್. 2,05,000. ಮ್ಯಾಗ್ವಿಲ್ ಎಲ್ಲ ಮ್ಯಾಗ್ವಿಲ್ ಕವರ್ ಹಾಕ್ಸಿದ್ದಾರೆ. ಸೊ ನೋಡ್ಕೊತಾ ಇರ್ಬೋದು, ನಿಮಗೂ ಕೂಡ ತೋರಿಸಿದೀವಿ. ಮುಂದೆ ಹೆಡ್ಲೈಟ್ ಏನಿದೆ ಅದು ಸ್ಮೋಕಿಯಾಗಿ ಮಾಡಿಸಿದ್ದಾರೆ. ಅಬರ್ತನ ಬ್ಯಾಟ್ಸ್ ಕೂಡ ಹಾಕಿದ್ದಾರೆ. ಮಲ್ಟಿ ಜೆಟ್ ಅಂತ ಬ್ಯಾಟ್ಸ್ ಕೂಡ ಹಾಕಿದ್ದಾರೆ. ಇದೆಲ್ಲ ಸಿಂಬಲ್ ಹಾಕಿದೀವಿ ನೋಡಿ. 1 ಲಕ್ಷ ಸರ್. 2,20,000 ಸರ್. 2,20,000 ಅದೇ ಫೈನಲ್. ಖಂಡಿತ ಸರ್. ಇನ್ನೊಂದು ಸಿಲ್ವರ್ ಕಲರ್ ಪುಂಟೋ ಸರ್. ಈ ಸಿಲ್ವರ್ ಕಲರ್ ಪುಂಟೋ ಬಂದು 2011 ಮಾಡಲು ಎಮೋಷನ್ ವೇರಿಯಂಟ್ ಇದೆ. ಗಾಡಿ ಪೆಟ್ರೋಲ್ ಇಂಜಿನ್ ಆಗುತ್ತೆ, ಸೆಕೆಂಡ್ ಓನರ್ ಇರುತ್ತೆ. ಈ ಗಾಡಿ ಸಹ 1,70,000 ರೂಪಾಯಿ ಕೊಡೋಣ ಸರ್. 1,70,000 ನೋಡೋಣ. 1,70,000, 1,70,000, 1,68,000 ಯಾವ್ದಾದ್ರು ತೊಗೊಳ್ಳಿ. ಹಾಗೆ ನೆಕ್ಸ್ಟ್ ವೇಕಲ್ ಮಾರುತಿ ಸುಜುಕಿ 800 ಯಾರಿಗಾದ್ರೂ ಬೇಕಾ ಸರ್? ಆಲ್ಟೋ 800 LX 2015 ಮಾಡಲಾಗಿರುತ್ತೆ. ಸಿಂಗಲ್ ಓನರ್ ಗಾಡಿ ಸರ್. ಬರೀ 2,60,000 ರೂಪಾಯಿ ಗಾಡಿ ಕೊಡೋಣ. 2,60,000 ಫೈನಲ್ ಪ್ರೈಸ್ ಸರ್. 2,50 ಕೊಟ್ಟೆ ತಗೊಳ್ಳಿ. ಇನ್ನೂ ಫೈನಲ್ ಪ್ರೈಸ್, ಅದಕ್ಕಿಂತ ಕಮ್ಮಿ ಕೇಳಕ್ಕೆ ಫೈನಲ್ ಪ್ರೈಸ್ 100% ದಿ ಬೆಸ್ಟ್ ಸರ್. 2.5 ಲಕ್ಷ ಅಷ್ಟೇ ಅಣ್ಣ. 2.5 ಲಕ್ಷ ಇದಲ್ದೆಲ್ಲ ಸಾಕಷ್ಟು ಕಾರ್ಗಳಿದಾವಣ. ಒಂದೊಂದೇ ಪಟಾಪಟ್ ತಿಳಿಸ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೇಕಲ್ ಹೋಂಡಾ ಸಿಟಿ ಸಡನ್ ಅಲ್ಲಿ ಯಾರಿಗಾದ್ರೂ ಬೇಕಾದ್ರೆ ಹೋಂಡಾ ಸಿಟಿ ಇದೆ ಸರ್. 2010 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ, VMT ವೇರಿಯಂಟ್. ಒಳ್ಳೆ ಮ್ಯಾಗ್ ವೀಲ್ ಇದೆ ಗಾಡಿಲಿ. ಟೈರ್ಸ್ ಬ್ರಾಂಡ್ ನ್ಯೂ ಇದೆ. ಗಾಡಿ ಕಂಡೀಷನ್ ಸೂಪರ್ ಆಗಿದೆ. AC ಪವರ್ ವಿಂಡೋಸ್ ವಿತ್ ಸೀಟ್ ಕವರ್ ಸಮೇತ ಬರುತ್ತೆ. ಎಲ್ಲ ನೋಡ್ಬೇಕಂದ್ರೆ ಡೈರೆಕ್ಟ್ ಬರೋಣ. ಖಂಡಿತ ಬರೋಣ. ಬರೀ 2,80,000 ರೂಪಾಯಿ ಗಾಡಿ ಕೊಡ್ತೀನಿ ತಗೋಣ. 2,80,000 ಅದರಲ್ಲೂ ನೆಗೋಷಿಯಬಲ್. ಒಂದು 2,60 ಅಷ್ಟೊಂದೆಲ್ಲ ಕಮ್ಮಿ ಕೇಳ್ಬೋಣ. ನಮ್ಗೆ ಬರಲ್ಲ. 2,75,000 ರೂಪಾಯಿ ಕೊಟ್ಟೆ ತಗೋಣ. 5,000 ರೂಪಾಯಿ ಡಿಸ್ಕೌಂಟ್. ಖಂಡಿತ 2,75,000 ಫೈನಲ್ ಟು ಫೈನಲ್. ಆರ್ಟಿಒ ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ. ಹಾಗೆ ನೆಕ್ಸ್ಟ್ ವೇಕಲ್ SX4 ಅಣ್ಣ. SX4 ZXi ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಅಣ್ಣ. ಗಾಡಿ 2008 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿ ಬೆಲೆ ಬಂದು ಬರೀ 1,80,000 ರೂಪಾಯಿ ಅಷ್ಟೇ ಅಣ್ಣ. ಅದರಲ್ಲೇ ಫೈನಲ್. ಅದಕ್ಕಿಂತ ಕಮ್ಮಿ ಕೇಳಕ್ ಹೋಗ್ಬೇಡಿ. ಇಡೀ ಮಾರ್ಕೆಟ್ ಗಾಡಿ ಕೊಡೋದು ಚಾಲೆಂಜಿಂಗ್. 2008 ಮಾಡಲು 1,80,000ಕ್ಕೆ SX4 ZXi ಟಾಪ್ ಎಂಡ್ ಕೂಡ ಕೊಡ್ತಾ ಇದ್ದಾರೆ. ಫೋರ್ಡ್ ಫಿಯೆಸ್ಟಾ ನೆಕ್ಸ್ಟ್ ವೇಕಲ್ ಅಣ್ಣ. ಫೋರ್ಡ್ ಐಕಾನ್ ಅದರಲ್ಲೂ ಡೀಸೆಲ್ ಇಂಜಿನ್ 2009 ಮಾಡಲು ಸೆಕೆಂಡ್ ಓನರ್ ಇರುತ್ತೆ. ಗಾಡಿ ಬೆಲೆ ಬಂದು ಬರೀ 1,70,000 ರೂಪಾಯಿ ಮಾತ್ರ ಸರ್. 1,70,000 ಫೈನಲ್ ಆನ್ ಫೈನಲ್. ಇನ್ನು ಫೈನಲ್ 2 ಲಕ್ಷ ರೂಪಾಯಿ ಕೋಟಿಂಗ್ ಪ್ರೈಸ್ ಕಮ್ಮಿ ಮಾಡಿ 1,70,000 ಕೊಟ್ಟೆ. ಹಾಗೆ ನೆಕ್ಸ್ಟ್ ವೇಕಲ್ ಯಾವ್ದು ಸರ್? ಅದು ಸರ್ ನೆಕ್ಸ್ಟ್ ಬಂದು ಫೋರ್ಡ್ ಫಿಯೆಸ್ಟಾ ಇದೆ ಸರ್. ಏನ್ ಡೀಟೇಲ್ಸ್? ಫೋರ್ಡ್ ಫಿಯೆಸ್ಟಾ 2006 ಮಾಡಲು ಸೆಕೆಂಡ್ ಓನರ್ ಇರುತ್ತೆ. ಗಾಡಿ ಫೈನಲ್ ಆನ್ ಫೈನಲ್ 1,40,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ನೋಡೋಣ. 1,40,000 ರೂಪಾಯಿ ಯಾರಿಗಾದ್ರೂ ಬೇಕಾ? ಆರ್ಟಿಒ ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ. 1,40,000 ನಿಮ್ಮ ಹೆಸರಿಗೆ RC ಟ್ರಾನ್ಸ್ಫರ್ ಆಗೇನೆ ಕಾರ್ಡ್ ಕೊಡ್ತಾರೆ. ಅದಕ್ಕಿಂತ ಕಡಿಮೆ ಸರ್? ಅದಕ್ಕಿಂತ ಕಮ್ಮಿ ಕೇಳಕ್ಕೆ ಹೋಗ್ಬಿಡಿ. ಯಾರು ಕೊಡಲ್ಲ. ಖಂಡಿತ ಇಲ್ಲ. ಹಾಗೆ ನೆಕ್ಸ್ಟ್ ವೇಕಲ್ ಸರ್. ಇದು ಬಂದು ಸ್ಕೋಡಾ ಸರ್. ಸ್ಕೋಡಾ ಫ್ಯಾಬಿಯಾ ಆಂಬಿಯಂಟ್ ವೇರಿಯಂಟ್ 2008 ಮಾಡಲು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಗಾಡಿ ಬೆಲೆ ಬಂದು ಫೈನಲ್ ಆನ್ ಫೈನಲ್ 1,80,000 ರೂಪಾಯಿ ಕೊಡ್ತೀನಿ ಸರ್. 1,80,000 ಕಣ. ಸ್ಕೋಡಾ ಫ್ಯಾಬಿಯಾ ಯಾರಿಗಾದ್ರೂ ಬೇಕಾ? ಸ್ಕೋಡಾದಲ್ಲಿ ಈಗ ನಾವು ಒಂದು ಮಾರುತಿಲಿ ಸ್ವಿಫ್ಟ್ ಹೆಂಗ್ ಈ ಸೈಜ್ ಅಲ್ಲಿ ಒಂದು ಹ್ಯಾಚ್ ಬ್ಯಾಕ್ ಅಲ್ಲಿ ಬೇಕು, ಸ್ಕೋಡಾದಲ್ಲಿ ಬೇಕು ಅದೇ ತರ ಹ್ಯಾಚ್ ಬ್ಯಾಕ್ ಅಂದ್ರೆ ಒಂದು ಫ್ಯಾಬಿಯಾ ಚೂಸ್ ಮಾಡ್ತಾರೆ. ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್ 2008 ಮಾಡಲು. ಫೈನಲ್ ರೇಟ್ ಎಷ್ಟು ಅಂದ್ರೆ 1,80,000 ರೂಪಾಯಿ. 1,80,000ಕ್ಕೆ 2008 ಮಾಡಲು ಪೆಟ್ರೋಲ್ ವೇರಿಯಂಟ್ ಸಿಗ್ತಾ ಇದೆ. ಇನ್ನು ಜಾಸ್ತಿ ಡೀಟೇಲ್ಸ್ ಬೇಕಂದ್ರೆ ಡೈರೆಕ್ಟ್ ಆಗಿ ಶೋರೂಮ್ ಬರ್ಬೋದು. ಮ್ಯಾಗ್ ವೀಲ್ ಎಲ್ಲ ಇದೆ. ಬನ್ನಿ, ಇನ್ನು ಗಾಡಿಗಳು ಬೆಜ್ಜನ್ ಇದೆ ನೋಡ್ಕೋಣ. ಅದಕ್ಕಿಂತ ಮುಂಚೆ ಇಲ್ಲೊಂದು ಸ್ವಿಫ್ಟ್ ಇದೆ. ಸ್ವಿಫ್ಟ್ ಬುಕ್ ಆಗಿದೆ. ಬನ್ನಿ, ಬುಕ್ ಆಗಿದೆಯಾ? ಹಾಗೆ ನೆಕ್ಸ್ಟ್ ವೇಕಲ್ ಟಾಟಾ ಇಂಡಿಗೋ ಸರ್. ಟಾಟಾ ಇಂಡಿಗೋ 2012 ಮಾಡಲು ಸರ್. ಪೆಟ್ರೋಲ್ ಇಂಜಿನ್ ಸರ್. ಗಾಡಿ ಬಂದು ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್ ಆಗಿರುತ್ತೆ. GLS ವೇರಿಯಂಟ್ 1,95,000 ರೂಪಾಯಿ ಗಾಡಿ ಕೊಡೋಣ ಸರ್. 1,95,000. 2012 ಮಾಡಲು ಸರ್. 2012 ಮಾಡಲು. ಅದಕ್ಕೆ 1,95,000 ಮಾತ್ರ. ಅದಕ್ಕಿಂತ ಕಡಿಮೆ 1,90,000 ಕೊಟ್ಟೆ ತಗೊಳ್ಳಿ ಸರ್. 1,90 ಕೊಟ್ಟೆ 5,000 ಕಮ್ಮಿ ಮಾಡಿ. 1,85 ಆಯ್ತು ತಗೊಳ್ಳಿ ಸರ್. ಕೊಟ್ಟೆ 1,85 ಆಯ್ತು ಸರ್. ಹಾಗೆ ನೆಕ್ಸ್ಟ್ ವೇಕಲ್ ಗೆಡ್ಜ್ ಸರ್. ಗೆಟ್ಸು GVS ವೇರಿಯಂಟ್ 2008 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಇರುತ್ತೆ. ಗಾಡಿ ಫ್ರೆಶ್ FC ಬರುತ್ತೆ. ಫ್ರೆಶ್ ಇಂಜಿನ್ ಬರುತ್ತೆ. ಗಾಡಿ ಬಂದು ತುಂಬಾ ಚೆನ್ನಾಗಿದೆ. ಗಾಡಿ ಈ ಬೆಲೆ ಬಂದು 1,90,000 ಮಾತ್ರ. 1,90,000 90,000. ನಾವೆಲ್ಲ ಗಾಡಿಗಳು ನೋಡಿದ್ರೆ. ಹಾಗೆ ನೆಕ್ಸ್ಟ್ ವೇಕಲ್ ಟಾಟಾ ಇಂಡಿಕಾ ವಿಸ್ಟಾ
ಅಣ್ಣ ಇಂಡಿಕಾ ವಿಸ್ತಾ ಕ್ವಾರ್ಟರ್ ಜೆಟ್ ಇಂಜಿನ್ ಗಾಡಿ ಬಂದು 2011 ಮಾಡಲು ಡೀಸೆಲ್ ಇಂಜಿನ್ ಇರುತ್ತೆ ಗಾಡಿ ಬೆಲೆ ಬರೀ 1,80,000 ರೂಪಾಯಿ ಕೊಡೋಣ. 1,80,000 ರೂಪಾಯಿ 2011 2011 ಡೀಸೆಲ್ ಇಂಜಿನ್ ಹೌದು. ನೋಡೋಣ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಬ್ಲೂ ಕಲರ್ ಇರತಕ್ಕಂತ ಬೀಟ್ ಕೂಡ ಇದೆ. ಯಾವ ಮಾಡಲ್ ಇದು ಅಣ್ಣ? ಚವರ್ಲೆಟ್ ಬೀಟ್ LT ವೇರಿಯಂಟ್ 2010 ಮಾಡಲು ಪೆಟ್ರೋಲ್ ಇಂಜಿನ್ ಇರುತ್ತೆ ಗಾಡಿ, ಸಿಂಗಲ್ ಓನರ್ ಇರುತ್ತೆ. ಈ ಗಾಡಿ ಬೆಲೆ ಬರೀ 1,80,000 ರೂಪಾಯಿ ಕೊಡೋಣ. 1,80,000 2010 ಮಾಡಲು ಬೀಟು ಬ್ಲೂ ಕಲರ್ ಖಂಡಿತ ಅಲ್ವಾ? ಅದರಲ್ಲಿ LT ವೇರಿಯಂಟ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಂಡಿಕಾ ಅಣ್ಣ ಇಂಡಿಕಾ GLS 2010 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಇರುತ್ತೆ ಗಾಡಿ ಬೆಲೆ ಬರೀ 1,20,000 ರೂಪಾಯಿ ಮಾತ್ರ ಅಣ್ಣ. 1,20,000 ಅಣ್ಣ. ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೋಣ. ಗಾಡಿ ನಂಬರ್ ಎಲ್ಲ 1,20,000 ಇಂಡಿಕಾ ಕೊಡ್ತಾ ಇದಾರೆ 2010 ಮಾಡಲು. ಅದೇ ರೀತಿ ರೆಡ್ ಕಲರ್ ಆಗಿರ್ತಕ್ಕಂಥ ಗೆಟ್ಸ್ ಯಾರಿಗಾದ್ರೂ ಬೇಕಾ? ಅಣ್ಣ ಗೆಟ್ಸ್ GLE ವೇರಿಯಂಟ್ 2005 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಇರುತ್ತೆ ಗಾಡಿ ಬಂದು ಬರೀ 1,45,000 ರೂಪಾಯಿ ಕೊಡೋಣ. ಎಷ್ಟಣ್ಣ? 1,45,000 ಮಾತ್ರ. ಇನ್ನು ಸ್ವಲ್ಪ ಅಷ್ಟೇ ಅಣ್ಣ, ಅದಕ್ಕಿಂತ ಕಮ್ಮಿ ಯಾರು ಕೊಡಲ್ಲ. 1,45,000 ಯಾರು ಕೊಡಕ್ಕಾಗಲ್ಲ. ಕಮ್ಮಿ ನಾವು ಕೊಡೋದೇ ಹಂಗಣ. ನಾವ್ ಹತ್ರ 120 ಗಾಡಿ ಇದೆ. ಗಾಡಿ ಬರ್ತಾ ಇರ್ಬೇಕು ಹೋಗ್ತಾ ಇರ್ಬೇಕು. ನಾಮಿನಲ್ ರೇಟ್ ಅಲ್ಲಿ ಬರೀ 5,000 10,000 ಲಾಭ ಸಿಕ್ಕರೆ ಗಾಡಿ ಬರ್ತಾ ಇರ್ಬೇಕು ಹೋಗ್ತಾ ಇರ್ಬೇಕು. ಗೆಟ್ಸ್ ಖಂಡಿತ. ಸ್ಯಾಂಟ್ರೋ ಅಣ್ಣ ಸ್ಯಾಂಟ್ರೋ ಬಂದು GLS ವೇರಿಯಂಟ್ 2004 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಬೆಲೆ ಬರೀ 1,40,000 ರೂಪಾಯಿ ಮಾತ್ರ. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಬರುತ್ತೆ ಗಾಡಿಗೆ. 1,40,000 ಸ್ಯಾಂಟ್ರೋ ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ 800 ಅಣ್ಣ ಜೆನ್ನು 1999 ಸೆಕೆಂಡ್ ಓನರ್ ಗಾಡಿ ಓಡಿರೋದು ಬಂದು ಬರೀ 22,000 ಕಿಲೋಮೀಟರ್ ಮಾತ್ರ. ಗಾಡಿ ಬೆಲೆ ಬರೀ 99,000 ರೂಪಾಯಿ ಮಾತ್ರ ಸರ್. ಬರೀ 99,000ಕ್ಕೆ 1999 ಗಾಡಿ ಜೆನ್ ಸಿಗ್ತಾ ಇದೆ. ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್ ಗಾಡಿ ಅಲ್ವಾ? ಖಂಡಿತ. ಮಾಡಿಫೈ ಗಿಡಿಫೈ ಮಾಡ್ಸೋಕೆ ಏನಿಲ್ಲ, ಸ್ಟಾಕ್ ಅಂದ್ರೆ ಸ್ಟಾಕ್ ವೆಹಿಕಲ್ ಮಾಡ್ಸೋಕೆ ಏನ್ ಬೇಕಾದ್ರೂ ಮಾಡಿಸ್ಬೇಕು. ಖಂಡಿತ 99,000 ರೆಡಿ ಇದೆ ಗಾಡಿ. 99,000 ರೂಪಾಯಿ ರೆಡಿ. ಆ ಕಡೆ ಎಲ್ಲ ತುಂಬಾ ಸ್ಟಾಕ್ ಇದೆ. ಹೋಗೋಣ ಸರ್. ಬನ್ನಿ ಅಣ್ಣ ಎಲ್ಲಾ ಗಾಡಿ ತೋರ್ಸೋಣ ಬನ್ನಿ ಅಣ್ಣ. ಹಾಗೆ 7 ಸೀಟರ್ ಬೇಕು, ನನಗೊಂದು ಇನೋವಾ ಬೇಕು ಅನ್ನೋರ್ಗೆ ಇನೋವಾ ಕೂಡ ಇದೆ. ಏನ್ ಡೀಟೇಲ್ಸ್ ಅಣ್ಣ? ಇನೋವಾ 3 ಇದೆ. 3ರಲ್ಲಿ ಮೊದಲನೇ ಗಾಡಿ ಇದು 2007 ಮಾಡಲು ಸಿಂಗಲ್ ಓನರ್ ಇರುತ್ತೆ. G ವೇರಿಯಂಟ್ ವಿತ್ ಫ್ಯಾನ್ಸಿ ನಂಬರ್ 2222 ಗಾಡಿ ನಂಬರ್. ಗಾಡಿ ಬೆಲೆ ಕೇಳ್ತೀರಾ? ಬರೀ 5,20,000 ರೂಪಾಯಿ ಮಾತ್ರ. 5,20,000 ಅಷ್ಟೇ. 2007 ಮಾಡಲು ಗಾಡಿ ಬಂದು G ವೇರಿಯಂಟ್ ಓನರ್ ಸಿಂಗಲ್ ಓನರ್ ಗಾಡಿ 2007 5,20,000 ರೂಪಾಯಿ ಮಾತ್ರ. ಅದರಲ್ಲೂ ನೆಗೋಷಿಯಬಲ್ 5,000 ರೂಪಾಯಿ 10,000 ರೂಪಾಯಿ ಅಷ್ಟೇ ಬರೋಣ. ಅಂದ್ರೆ 5,10,000 ಹೌದು. ಇನ್ನು ಸ್ಲೈಟ್ಲಿ ಅದಕ್ಕಿಂತ ಏನು ಕೇಳಲ್ಲ ಆಗಲ್ಲ. 5,10,000 ಫೈನಲ್. 5,10,000 ಸಿಂಗಲ್ ಓನರ್ 2007 ಮಾಡಲು ವೀನಾ ಸರ್. G ಸರ್ ಡೀಸೆಲ್ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಹೋಂಡಾ ಸಿಟಿ 2004 ಮಾಡಲು ಸೆಕೆಂಡ್ ಓನರ್ ಗಾಡಿ ಬೆಲೆ ಬರೀ 1,20,000 ರೂಪಾಯಿ ಕೊಡೋಣ ಸರ್. 1,20,000 ರೂಪಾಯಿ ಮಾತ್ರ. ಅಷ್ಟೇ ಅಣ್ಣ. ಇನ್ನು ಜಾಸ್ತಿ ಡೀಟೇಲ್ಸ್ ಬೇಕಾ? ಪಟಾಪಟ್ ಫ್ರೆಂಡ್ಸ್ ಕಾರ್ ಕ್ಲಬ್ ಬರ್ತಾ ಇರ್ಬೋದು. ಹಾಗೆ ಟೊಯೋಟಾ ಕೊರೋಲಾ ಯಾರಿಗಾದ್ರೂ ಬೇಕಾ? ಟೊಯೋಟಾ ಕೊರೋಲಾ 2006 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಬಂದು ಸೆಕೆಂಡ್ ಓನರ್ ಇರುತ್ತೆ. 1,99,000 ರೂಪಾಯಿ. 1,99,000 ಅದರಲ್ಲೂ ನೆಗೋಷಿಯಬಲ್. ಬಾಣ ಮುಂದೆ ಮಾಡ್ಕೊಳ್ಳೋಣ. ರ್ಯಾಪಿಡ್ ಅಣ್ಣ ಸ್ಕೋಡಾ ರ್ಯಾಪಿಡ್ 2012 ಮಾಡಲು ಗಾಡಿ ಬಂದು ಡೀಸೆಲ್ ಇಂಜಿನ್ ಇರುತ್ತೆ. ಬರೀ 3,10,000 ರೂಪಾಯಿ ಕೊಡೋಣ. 3,00,000 ಅದರಲ್ಲೂ ನೆಗೋಷಿಯಬಲ್. 3,00,000 ಫೈನಲ್. ಬಾಣ ಪಕ್ಕ ಅಲ್ವಾ ಸರ್? 100% ಯಾರಿಗಾದ್ರೂ ಬೇಕಾ ರ್ಯಾಪಿಡ್? ಹಾಗೆ ನೆಕ್ಸ್ಟ್ ವೆಹಿಕಲ್ ಫಿಯಟ್ ಲೀನಿಯಾ ಯಾರಿಗಾದ್ರೂ ಬೇಕಂದ್ರೆ ಲೀನಿಯಾದಲ್ಲಿ ಯಾವ್ದಣ್ಣ ಇದು? ಫಿಯಟ್ ಲೀನಿಯಾ ಎಮೋಷನ್ ಪ್ಯಾಕ್ TZ ಅಣ್ಣ. ಗಾಡಿ ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್. ಬರೀ 2,99,000 ರೂಪಾಯಿ ಗಾಡಿ ಕೊಡ್ತೀನಿ. 2,99,000 ಯಾವ ಮಾಡ್ಲು? 2013 ಮಾಡಲಣ್ಣ. 13 ಮಾಡಲು ಮ್ಯಾಗ್ವಿಲ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಎಲ್ಲ ಬರುತ್ತೆ. ನಿಮಗೆ ಫುಲ್ಲಿ ಟಾಪ್ ಎಂಡ್ ಎಮೋಷನ್ ಪ್ಯಾಕ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ರೆನಾಲ್ಟ್ ಲೋಗೋ ಅಣ್ಣ. ಇದು GLX ವೇರಿಯಂಟ್ 2008 ಮಾಡಲಾಗಿರುತ್ತೆ. ಸೆಕೆಂಡ್ ಓನರ್ ಗಾಡಿ ಪೆಟ್ರೋಲ್ ಇಂಜಿನ್. ಬರೀ 1,60,000 ರೂಪಾಯಿ ಗಾಡಿ ಕೊಡೋಣ. 1,60,000 ಮಾತ್ರ. ಕಮ್ಮಿ 100% ಕಮ್ಮಿ. ಯಾಕೆ ಕಮ್ಮಿ ಅಂದ್ರೆ ಇಡೀ ಮಾರ್ಕೆಟ್ ಅಲ್ಲಿ ನಾವು ಕೊಡೋದೇ ಕಮ್ಮಿ ಬರೋಣ. ಗಾಡಿ ಎಲ್ಲಾ ಗಾಡಿಗಳು ಕಮ್ಮಿಗೆ ಕೊಡೋದು. ನಾವು ತಗೊಳ್ಳೋದು ಕಮ್ಮಿ ಬೆಲೆ, ಕಸ್ಟಮರ್ ಕೊಡೋದು ಕಮ್ಮಿ ಬೆಲೆ. ಕಸ್ಟಮರ್ ಖುಷಿ ಇರ್ಬೇಕು, ನಾವು ಖುಷಿಯಾಗಿರ್ಬೇಕು. ಲೋಗನ್ ತಗೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ KUV 100 ಅಣ್ಣ. ಇದು ಬಂದ್ಬಿಟ್ಟು 2018 ಮಾಡಲಾಗಿರುತ್ತೆ. K2 ವೇರಿಯಂಟ್. ಗಾಡಿ ಬೆಲೆ ಬಂದು ಬರೀ 3,25,000 ರೂಪಾಯಿ ಮಾತ್ರ. ಬರೀ 3,25,000 ಮಾತ್ರ. ಬರೀ ಫೈನಲ್ ಪ್ರೈಸ್ 2018 ಮಾಡಲು. ಅದಕ್ಕಿಂತ ಕಮ್ಮಿ ಇಡೀ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. ನಾನು ಕೊಡ್ತಾ ಇದ್ದೀನಿ 3,25,000 ಆಯ್ತಣ್ಣ. ಇನ್ನ 5,000 ಡೌನ್. 3,20,000. 3,00,000 ಫೈನಲ್ ಆಗುತ್ತಾ? 3,00,000 ಆಗಲ್ಲ ಅಣ್ಣ. 3,20,000 ರೂಪಾಯಿ. 3,00,000 ಮೇಲೆ 1 ರೂಪಾಯಿ ಕಡಿಮೆ ಬೇಡ, ಡೈರೆಕ್ಟ್ ಬರ್ತಾರೆ. ಆಯ್ತು ಬರಕ್ಕೆ ಅಣ್ಣ. 3,00,000 ಫೈನಲ್. 2019 ಮಾಡಲ್. ಹೌದಣ್ಣ. 18 19 ಸರ್? 18 ಮಾಡಲ್. 18 ಸಾರಿ 19 ಅಂತ ಕನ್ಫ್ಯೂಸ್ ಅದೇ. 18 ಮಾಡಲ್ ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತೊಗೊಳ್ಳಿ. 3,00,000 ಫೈನಲ್ ಆಗೋಗುತ್ತೆ. 3,25,000 ಹಾಕಿದ್ರೆ ಅದ್ರ ಮೇಲೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ರೆನಾಲ್ಟ್ ವೆರಿಟೋ ಮಹೀಂದ್ರಾ ವೆರಿಟೋ 2011 ಮಾಡಲು ಡೀಸೆಲ್ ಇಂಜಿನ್ ಇರುತ್ತೆ. ಗಾಡಿ ಬೆಲೆ ಬಂದು ಬರೀ 1,90,000 ರೂಪಾಯಿ ಕೊಡೋಣ. 190ಕ್ಕೆ 2011 ಮಾಡಲು ಡೀಸೆಲ್ ಇಂಜಿನ್ ಗಾಡಿ. ನೋಡೋಣ 2011 ಮಾಡಲು ಡೀಸೆಲ್ ಬೇಕಂದ್ರೆ 1,90,000ಕ್ಕೆ ನಿಮಗೆ ವೆರಿಟೋ ಸಿಗ್ತಾ ಇದೆ. ರೆನಾಲ್ಟ್ ಮಹೀಂದ್ರಾ ಅವರು ಟೈಅಪ್ ಆಗಿ ಬಿಟ್ಟಿರ್ತಕ್ಕಂಥ ಗಾಡಿ. ಈಗಲೂ ರೆನಾಲ್ಟ್ ಲೋಗೋದ್ ಮುಂದೆ ನೋಡ್ತಾ ಇರಬಹುದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಮಹೀಂದ್ರಾ ಇನ್ನೊಂದು ವೆರಿಟೋ ನೋಡ್ತಾ ಇರಬಹುದು. ಇದೇನ್ ಸರ್ ಡೀಟೇಲ್ಸ್? ಈ ವೆರಿಟೋ ಬಂದು 2013 ಮಾಡಲಾಗಿರುತ್ತೆ. ಈ ಗಾಡಿ ಬಂದು ಡೀಸೆಲ್ ಇಂಜಿನ್. ಇದು ಸಹ ಈ ಗಾಡಿಯ ಬೆಲೆ ಬಂದು ಬರೀ 2,50,000 ರೂಪಾಯಿ ಮಾತ್ರ. 2,50,000 ಲಕ್ಷ ಫೈನಲ್ ಅಂಡ್ ಫೈನಲ್ SR ನೋಡಿ ಅಷ್ಟೇ, ಜಾಸ್ತಿ ಆಗಲ್ಲ. ಅದಕ್ಕಿಂತ ಕಮ್ಮಿ 2013 ಮಾಡಲ್ ಯಾರು ಕೊಡ್ತಾರೆ? ಬನ್ನಿ
ಸಿಂಗಲ್ ಓನರ್ ಗಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ವೆಂಟೋ ಅಣ್ಣ ವೆಂಟೋ ಬಂದ್ಬಿಟ್ಟು ಹೈಲೈನ್ ಆಗಿರುತ್ತೆ 2011 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಬೆಲೆ ಬರೀ 2,99,000 ರೂಪಾಯಿ ಮಾತ್ರ. 2,99,000ಕ್ಕೆ 2011 ಮಾಡಲು ವೆಂಟೋ ಹೈಲೈನ್ ಆಗಿರುತ್ತೆ. ಎಷ್ಟೇ ಓನರ್ ಅಣ್ಣ? ಗಾಡಿ ತರ್ಡ್ ಓನರ್ ಅಣ್ಣ. ತರ್ಡ್ ಓನರ್ 2,99,000. ಹೌದಣ್ಣ. ಒಂದು 2,80 ಬಾರಣ ಮಾಡ್ಕೊಡ್ತೀನಿ ಪಕ್ಕನಾ 100% ಮುಂದೆ 2,80,000ಕ್ಕೆ ಐಲ್ಯಾಂಡ್ ಸಿಗ್ತಾ ಇದೆ ನಿಮ್ಗೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಅದೇ ವೆಂಟೋದಲ್ಲೇ ಬ್ಲಾಕ್ ಕಲರ್ ಬೇಕಂದ್ರೆ ಅದು ಕೂಡ ಸಿಗುತ್ತೆ. ಡೀಟೇಲ್ಸ್ ಅಣ್ಣ ಇದು ಸಹ ವೆಂಟೋ ಐಲೈನ್ 2011 ಮಾಡಲು ಡೀಸೆಲ್ ಇಂಜಿನ್ ಬರೀ 3,10,000 ರೂಪಾಯಿ ಮಾಡ್ಕೊಳ್ಳೋಣ. ಓನರ್ ಸೆಕೆಂಡ್ ಓನರ್ 3,10,000. ಇದು 2,90. 2,90 ತುಂಬಾ ಕಮ್ಮಿ ಆಗುತ್ತೆ ಅಣ್ಣ. 2,99 ಮಾಡೋಣ. ಇನ್ನು 9,000 ಕೊಡೋಣ, ಜಾಸ್ತಿ ಬೇಡ. 2,99 ಖಂಡಿತ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇದು ಸಹ ವೆಂಟೋ, ಇದು 2011 ಮಾಡಲು, ಇದು ಡೀಸೆಲ್ ಇಂಜಿನ್, ಇದು ಸೆಕೆಂಡ್ ಓನರ್. ಇದನ್ನ ಎಷ್ಟಕ್ಕೆ ಮಾಡ್ತೀರಾ? ಇದನ್ನು ಅಷ್ಟಕ್ಕೆ ಮಾಡಿ ಹೋಗೋಣ. ನಿಮಗೆ ಕೊಡ್ತೀನಿ 2,99,000. 2,90,000 ಮಾಡೋಣ. ಎರಡು ಆಯ್ತು ತಗೋಣ. 2,90,000ಕ್ಕೆ 2011 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ ಐಲ್ಯಾಂಡ್ ಡೀಸೆಲ್. ಹಾಗೆ ಇದೆಷ್ಟು ಹೇಳಿದ್ರಿ? ಅದು 2,90,000 ಅಣ್ಣ. 3 ಥರ್ಡ್ ಓನರ್. ಹೌದಣ್ಣ. ಹಾಗಾಗಿ ಇನ್ನೊಂದು 9,000 ಕಡಿಮೆ ಡೌನ್. ಅಲ್ಲ 2,90,000 ಮಾಡಿ. ಆಯ್ತು ತಗೋಣ. 2,90,000 ಆಯ್ತಣ್ಣ. ಅಲ್ಲ ಮೊದ್ಲು ಇಬ್ರು ಯಾರು ಬರ್ತಾರೋ ಸೆಕೆಂಡ್ ಓನರ್ ಎತ್ಕೋತಾ ಇರ್ತಾರೆ. ಡಿಪೆಂಡ್ ಆನ್ ಗಾಡಿ ಕಂಡೀಷನ್, ಅದನ್ನ ತಗೊಂತಾರೆ ಅಲ್ವಾ ಸರ್? ಅಣ್ಣ ನಂಗೆ ಒಂದು ಒಳ್ಳೆ SUV ಬೇಕು, ಔಟ್ಲ್ಯಾಂಡರ್ ಬೇಕು ಅಂದ್ರೆ ಔಟ್ಲ್ಯಾಂಡರ್ ಕೂಡ ಇದೆ. ಏನ್ ಡೀಟೇಲ್ಸ್ ಅಣ್ಣ? 2010 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ 4x4 ಆಟೋಮೆಟಿಕ್ ಗಾಡಿ ಅಣ್ಣ. ಬರೀ 3,50,000 ಕೊಡೋಣ. 3.5 ಲಕ್ಷಕ್ಕೆ 4x4 ಆಟೋಮೆಟಿಕ್ ಸರ್. ಯಾವ್ದು ಸರ್? ಫ್ಯೂಲ್ ಪೆಟ್ರೋಲ್ ಇಂಜಿನ್. ಬ್ಯಾಕ್ ವೀಲ್ ಸಮೇತ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕಡಕ್ಕ ಕೆಳಗಿರೋ ನಂಬರ್ಗೆ ಫೋನ್ ಮಾಡಿ ಕೇಳ್ತಾರೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಝೆನ್ ಅಲ್ಲೊಂದು ನೋಡಿದ್ರೆ ಇಲ್ಲೊಂದು ಝೆನ್ ಇದೆ. ಇದ್ರ ಡೀಟೇಲ್ಸ್ ಅಣ್ಣ ಈ ಝೆನ್ ಬಂದು 2004 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಆಗುತ್ತೆ. LX ವೇರಿಯಂಟ್ ನ್ಯೂ ಶೇಪ್ ಗಾಡಿ ಟೈಪ್ 3 1,20,000 ರೂಪಾಯಿ ಗಾಡಿ ಕೊಡೋಣ. 1,20,000 ಅದರಲ್ಲೂ ನೆಗೋಷಿಯಬಲ್. ಒಂದು 10 ಫೈನಲ್ ಖಂಡಿತ ಇಲ್ಲ ಅಣ್ಣ. 1,20 ಅಷ್ಟೇ ಫೈನಲ್. ಖಂಡಿತವಾಗ್ಲು. ಕ್ವಿಡ್ ಸರ್ ಈ ಕ್ವಿಡ್ ಬಂದು 2016 ಮಾಡಲು RXT ಆಪ್ಷನಲ್ ಗಾಡಿ ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಬೆಲೆ ಬಂದು 2,85,000 ರೂಪಾಯಿ ಮಾಡ್ಕೋಣ. 2,85,000ಕ್ಕೆ 2016 ಮಾಡಲು 16 ಮಾಡಲು RXT ಟಾಪ್ ಎಂಡ್. RXT ಆಪ್ಷನಲ್. ಹೌದು. ಬರೀ ಟಾಪ್ ಎಂಡ್ ಅಲ್ಲ, ಆಪ್ಷನಲ್ ಮ್ಯಾನ್ಯುಯಲ್ ಆಗಿರುತ್ತೆ. ಹೌದಣ್ಣ. ಏನ್ ರೇಟ್ ಹೇಳ್ತಾ ಇದ್ದೀರಾ? 2,85,000 ಮಾತ್ರ. 2,85. ಒಂದು 2,75. 2,80 ಮಾಡ್ಕೊಟ್ಟೆ ತಗೋ. 2,80. ಆಗ ಬ್ರೆಜಾ ಬೇಕು ಅಂತಕ್ಕಂಥವ್ರಿಗೆ ಬ್ರೆಜಾ ಕೂಡ ಇದೆ. ಇದ್ರ ಡೀಟೇಲ್ಸ್ ಅಣ್ಣ 2022 ಮಾಡಲು ಸಿಂಗಲ್ ಓನರ್ ಗಾಡಿ ಬ್ರೆಜಾ VX ಪೆಟ್ರೋಲ್ ಇಂಜಿನ್ ಗಾಡಿ ಬರೀ 8,45,000 ರೂಪಾಯಿ ಗಾಡಿ ಕೊಡ್ತೀನಿ. ಯಾವ್ದಣ್ಣ ಇದು? ಬ್ರೆಜಾದಲ್ಲಿ ಬ್ರೆಜಾ VXI ಮಿಡ್ ಸೆಗ್ಮೆಂಟ್ ಪೆಟ್ರೋಲ್ ವೇರಿಯಂಟ್. ಎಷ್ಟು ಹೇಳ್ತಾ ಇದೀರಾ? ಬರೀ 8,40,000 ರೂಪಾಯಿ ಮಾಡ್ಕೊಡ್ತೀನಿ. 8,40,000ಕ್ಕೆ 2022 ಮಾಡಲು ಮಿಡ್ ಸೆಗ್ಮೆಂಟ್ VXI ಬ್ರೆಜಾ ಸಿಗ್ತಾ ಇದೆ. ನೀವು ನೋಡ್ತಾ ಇರಬಹುದು. ಗಾಡಿ ಸುತ್ತ ಎಲ್ಲ ನೋಡ್ಕೊಳ್ಳಿ. ಡೈರೆಕ್ಟ್ ಬಂದು ಗಾಡಿ ಒಂದು ಟೆಸ್ಟ್ ಹೋಗಿ ಗಾಡಿ ಬುಕ್ ಮಾಡ್ತಾರೆ. ಈ ಲೈನ್ ಆಯ್ತು, ಆ ಕಡೆ ಲೈನ್ ಆಯ್ತು, ಇನ್ನು ಆ ಕಡೆ ಕಾರ್ಗಳಿದಾವೆ. ಅದ್ರ ಡೀಟೇಲ್ಸ್ ಪಟ ಅಂತ ಮುಗಿಸೋಣ ಸರ್. ಬನ್ನಿ ಸರ್, ಬನ್ನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ i10 ಬೇಕು ಅಂತಕ್ಕಂಥವ್ರಿಗೆ i10 ಕೂಡ ಇದೆ. i10 ಅಲ್ಲಿ ಯಾವ್ದಣ್ಣ ಇದು? ಸರ್ i10 ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಗಾಡಿ ಬಂದು ನಿಮಗೆ ಬರೀ 2012 ಮಾಡಲು ಸಿಂಗಲ್ ಓನರ್ ಆಗುತ್ತೆ. ಬರೀ 3,60,000 ರೂಪಾಯಿ ಕೊಡೋಣ ಸರ್. ಜಿನೇ ನೋಡಿದ್ರೆ ಗಾಡಿ ಫುಲ್ ಜೈನ್ ಆಗಿದೆ ವಿತ್ LPG. 2012 ಮಾಡಲು 3,60,000 LPG ಇರ್ತಕ್ಕಂಥದ್ದು. ಪೆಟ್ರೋಲ್ ವಿತ್ LPG ಎರಡು ಆಪ್ಷನ್ ಇದೆ. LPG ನೋಡ್ತಾ ಇರಬಹುದು ಇಲ್ಲೇ ಕ್ಯಾಪ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ ಯಾರಿಗಾದ್ರೂ ಬೇಕಂದ್ರೆ ಆಲ್ಟೋ ಕೂಡ ಇದೆ. ಆಲ್ಟೋ 2009 ಮಾಡಲು LXI ವೇರಿಯಂಟ್ ಗಾಡಿ ಬಂದು ಸೆಕೆಂಡ್ ಓನರ್ ಆಗಿರುತ್ತೆ. ಫ್ರೆಶ್ FC ಬರುತ್ತೆ, ಫ್ರೆಶ್ ಇನ್ಶೂರೆನ್ಸ್ ಬರುತ್ತೆ. ಗಾಡಿ ಬೆಲೆ ಬರೀ 1,75,000 ರೂಪಾಯಿ ಮಾಡ್ಕೋಣ. 1,65,000 ಫೈನಲ್. ಆಯ್ತು ತಗೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನೋವಾ ಯಾರಿಗಾದ್ರೂ ಬೇಕಂದ್ರೆ ವೈಟ್ ಕಲರ್. ಆಗ್ಲೇ ಆ ಮೆರೂನ್ ಕಲರ್ ನೋಡಿದ್ವಿ, ಇಲ್ಲೊಂದು ವೈಟ್ ಕಲರ್ ಇದೆ. ಇದ್ರ ಡೀಟೇಲ್ಸ್ ಅಣ್ಣ ಇದು ಬಂದು 2005 ಮಾಡಲ್ ಅಣ್ಣ ಗಾಡಿ. ಬರೀ 3,70,000 ರೂಪಾಯಿ ಗಾಡಿ ಕೊಟ್ಬಿಡೋಣ. 3,70 ಸಾಕಣ. 3,70 ನೀವು ಆನ್ ಟೇಬಲ್ ಕೂತ್ಕೊಂಡ್ರೆ 3,50 ಫೈನಲ್ ಅಣ್ಣ. 3,50 ಕೇಳಕ್ ಹೋಗ್ಬಿಡಿ. 3,60 ಮಾಡ್ಕೊಡ್ತೀನಿ. 10,000 ರೂಪಾಯಿ ಇಲ್ಲ ಸ್ಪಾಟ್ ಅಲ್ಲಿ ಅಷ್ಟೇ. ಹೌದು. ನೀವು ಬಂದು ಡೈರೆಕ್ಟ್ ನೋಡಿದ್ರೆ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ. ಖಂಡಿತ ಮುಂದೆಗಡೆ ಅಷ್ಟೇ. ಮುಂದೆಗಡೆ ಈಗಾಗಲ್ಲ. ಇನ್ನೊಂದ್ಸರಿ ಹೇಳ್ಬಿಡಿ ಡೀಟೇಲ್ಸ್. ಅಣ್ಣ 2005 ಮಾಡಲು ಗಾಡಿ ಬಂದು ಡೀಸೆಲ್ ಇಂಜಿನ್ ಇರುತ್ತೆ. ಇನೋವಾ G ವರ್ಷನ್ V ವರ್ಷನ್ ಗಾಡಿ ಬೆಲೆ ಬಂದು ಬರೀ 3,70,000 ರೂಪಾಯಿ ಮಾತ್ರ ಅಷ್ಟೇ. ನೀವು ಕಮ್ಮಿ ಮಾಡಿದ್ರೆ 3,60 ಮಾಡಿ 3,60 ಕೊಡ್ತೀನಿ ಸರ್. ಅಷ್ಟೇ. ಖಂಡಿತ ತಗೊಂಡ್ರಣ್ಣ ಸ್ಕ್ರೀನ್ ಶಾಟ್. ಅಣ್ಣ ಚೆವರ್ಲೆಟ್ ಬ್ರಾಂಡ್ ಅಲ್ಲೇ ಬೇಕು ನನಗೆ. ಸೇಲೇ ಬೇಕಂದ್ರೆ ಸೇಲ್ ಯುವನು ಇದೆ, ಸೇಲು ಇದೆ. ಸೇಲ್ ಯುವ ಡೀಟೇಲ್ಸ್ ಅಣ್ಣ. ಸೇಲ್ ಯುವ ಬಂದು 2013 ಮಾಡಲು ಸಿಂಗಲ್ ಇರುತ್ತೆ ಗಾಡಿ ಬೆಲೆ ಬರೀ 2,20,000 ರೂಪಾಯಿ ಕೊಡೋಣ. 2 ಫೈನಲ್. ಆಯ್ತು ಬರೋಣ, ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸೇಲ್ ಅಣ್ಣ ಈ ಸೇಲ್ ಬಂದ್ಬಿಟ್ಟು 2013 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಇರುತ್ತೆ ಗಾಡಿ. ಈ ಗಾಡಿ ಬೆಲೆ ಬಂದು ಬರೀ 2,80,000 ರೂಪಾಯಿ ಫೈನಲ್ ಅಂಡ್ ಫೈನಲ್. 2,80,000 ರೂಪಾಯಿ ಮಾತ್ರ. ಆಗಲ್ಲ ಅಣ್ಣ ಇದು 2,75 ಮಾಡ್ಕೊಡ್ತೀನಿ. 2,75 ಇಳಿಸ್ಬಿಡೋಣ ಸಾಕು. ಬರೋಣ 2,75 ಖಂಡಿತ. ಹಾಗೆ ನೆಕ್ಸ್ಟ್ ವೆಹಿಕಲ್ ಟಾಟಾ ಮಾಂಜಾ ಅಣ್ಣ. ಟಾಟಾ ಮಾಂಜಾ ಎಡಿಷನ್ ಕ್ವಾರ್ಟರ್ ಜೆಟ್ ಇಂಜಿನ್ ಅಣ್ಣ. ಗಾಡಿ ಬಂದು 2012 ಮಾಡಲು ಡೀಸೆಲ್ ಇಂಜಿನ್ ಇರುತ್ತೆ. ಸಿಂಗಲ್ ಅವರು ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಬರೀ 3,00,000 ರೂಪಾಯಿ ಗಾಡಿ ಕೊಡ್ತೀನಿ. ಬರೀ 2,90,000 ಫೈನಲ್. ಓ ತಾಯ್ತು ತಗೋಣ ಅಲ್ವಣ್ಣ. ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೋಣ. ಟಾಟಾ ಮಾಂಜಾ ಯಾರಿಗಾದ್ರೂ ಬೇಕಾದ್ರೆ ಕೆಳಗಿರೋ ನಂಬರ್ ಫೋನ್ ಮಾಡಿ. ಫೋನ್ ರಿಸೀವ್ ಮಾಡಲಿ ಡೈರೆಕ್ಟ್ ಆಗಿ ನಾಗರಬಾಯಿ ಬಿಡಿಯಾ ಕಾಂಪ್ಲೆಕ್ಸ್ ಹತ್ರ ಇರ್ತಕ್ಕಂಥ ಫ್ರೆಂಡ್ಸ್ ಕಾರ್ ಕ್ಲಬ್ ವಿಸಿಟ್ ಮಾಡಬಹುದು. ಹಾಗೆ ಟಾಟಾ ಬ್ರಾಂಡ್ ಅಲ್ಲಿ ಬೇಕು ಜಸ್ಟ್ ಬೇಕಂದ್ರೆ ಜಸ್ಟ್ ಕೂಡ ಇದೆ. ಇದ್ರ ಡೀಟೇಲ್ಸ್ ಟಾಟಾ ಜಸ್ಟ್ ಆಟೋಮೆಟಿಕ್ 2014 ಮಾಡಲು ಗಾಡಿ ಬಂದು ಸೂಪರ್ ಆಗಿದೆ. ಡೀಸೆಲ್ ಇಂಜಿನ್ ಆಗಿದೆ. ಸಿಂಗಲ್ ಓನರ್ ಗಾಡಿ.
ಗಾಡಿ ಬೆಲೆ ಬಂದು ಬರೀ 3,99,000 ರೂಪಾಯಿ ಗಾಡಿ ಕೊಡೋಣ. 3,99,000 ಅದರಲ್ಲೂ ನೆಗೋಷಿಯಬಲ್ ಫೈನಲ್ ಅಣ್ಣ. ಅಲ್ಲೇ ಹೋಗ್ಬಿಡೋಣ, ಒಂದು ನಿಮಿಷ ಫೈನಲ್ ಕೇಳ್ತಾ ಇದೀನಿ. ಫೈನಲ್ 3,95 ಕೊಡ್ತೀನಿ ತಗೋಣ. 4,000 ಅಷ್ಟೇ ಅಣ್ಣ, ಇನ್ನೆರಡ್ಸ್ಕೊಡ್ತಾರಣ್ಣ ಗಾಡಿ. 3,90,000 ಆಯ್ತು ತಗೋಣ, ಕೊಟ್ಟೆ ಅಷ್ಟೇನಾ? ಆಯ್ತಣ್ಣ. ಯಾವ್ದೊಂದು ಟಾಟಾ ಜಸ್ಟ್ ಅಲ್ಲಿ ಟಾಟಾ ಜಸ್ಟ್ ಇದಣ್ಣ, ಆಟೋಮೆಟಿಕ್ XMA ಪೆಟ್ರೋಲ್ ವೇರಿಯಂಟ್, ಡೀಸೆಲ್ ಅಣ್ಣ. ಡೀಸೆಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಬಲೆನೋ ಬೇಕು ಅಂತಕ್ಕಂಥವ್ರಿಗೆ ಬಲೆನೋ ಕೂಡ ಇದೆ. ಇದ್ರ ಡೀಟೇಲ್ಸ್ ಅಣ್ಣ, ಈ ಬಲಿನೋ ಬಂದು 2017 ಮಾಡಲು ಡೀಸೆಲ್ ಇಂಜಿನ್ ಆಗುತ್ತೆ, ಡೆಲ್ಟಾ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ. ಬರೀ 6,40,000 ರೂಪಾಯಿ ಕೊಡ್ತೀನಿ ಫೈನಲ್. ನೋಡೋಣ, 6,40,000 ಫೈನಲ್ ರೇಟ್ ಸರ್. ಫೈನಲ್ ರೇಟ್ 6,40,000 ಅಣ್ಣ. ಅದಕ್ಕಿಂತ ಕಡಿಮೆ ಆಗಲ್ಲ ಅಣ್ಣ. 2017 ಮಾಡಲು ಬಂದ್ಬಿಡ್ಬೇಕು. 5,000 ಡೌನ್, 5,000 ಇನ್ನೊಂದು ಸ್ವಲ್ಪ, ಅಷ್ಟಕ್ಕಿಂತ ಎಲ್ಲ ಗಾಡಿಗಳು ಈಕ್ವಲ್ ಮಾಡಂಗಿಲ್ಲ. ಸರಿ ತಗೋಣ, 10,000 ರೂಪಾಯಿ ಡೌನ್, 6,30,000 ರೂಪಾಯಿ. 6,30,000 ನೋಡ್ತಾ ಇರ್ಬೋದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲಿ ಎಲ್ಲ ಇದೆ, ಸುತ್ತ ಬಾಡಿ ಡೆಂಟು ಗಿಂಟು ಏನೂ ಆಗಿಲ್ಲ. ಡೈರೆಕ್ಟ್ ಬಂದು ಒಂದು ಟೆಸ್ಟ್ ಹೋಗಿ ಡೈರೆಕ್ಟ್ ಡೀಲ್ ಮಾಡ್ಕೋಬಹುದು. ಲೋನು ಗಿನ್ ಎಲ್ಲ ಆಗುತ್ತಲ್ಲ ಸರ್? 100% ಲೋನ್ ಆಗುತ್ತೆ ಅಲ್ವಾ? ಹಾಗೆ ನೆಕ್ಸ್ಟ್ ವೆಹಿಕಲ್ ಸೆಡನ್ ಗಾಡಿ ಬೇಕು, ನನಗೆ ಹ್ಯುಂಡೈ ಬೇಕು, ವರ್ನಾ ಬೇಕು ಅಂದ್ರೆ ವರ್ನಾ ಕೂಡ ಇದೆ. SX ಅಣ್ಣ, ಹುಂಡೈ ವರ್ನಾ SX ಆಪ್ಷನಲ್ 2015 ಮಾಡಲು ಡೀಸೆಲ್ ಇಂಜಿನ್, ಸೆಕೆಂಡ್ ಓನರ್ ಗಾಡಿ. ಗಾಡಿ ಬೆಲೆ ಬರೀ 5,40,000 ರೂಪಾಯಿ ಕೊಟ್ಬೋಣ ಅಣ್ಣ. 5,40,000ಕ್ಕೆ 2015 ಮಾಡೆಲ್ ವರ್ನಾ SX ಆಪ್ಷನಲ್ ಸೆಕೆಂಡ್ ಓನರ್. ನೋಡಿ, ಸ್ಟಾಕ್ ಅಲ್ಲಿ ಇರ್ತಕ್ಕಂಥ ಮ್ಯಾಗ್ವಿಲ್ ಇದೆ, ಎಲ್ಲ ನೋಡ್ತಾ ಇರಬಹುದು. ಬಾಡಿ ಲೈನ್ ನೋಡ್ಕೊಳ್ಳಿ. ಡೈರೆಕ್ಟ್ ಬಂದು ಒಂದು ಟೆಸ್ಟ್ ಡ್ರೈವ್ ಹೋಗಿ ವರ್ನಾ ಅಂತ ಕೇಳ್ತಾನೆ ಇರ್ತೀರಾ. ಒಂದು ಗಾಡಿ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಇದೆ. ಖಂಡಿತ ಸರ್, 2 ಗಾಡಿ ಇದೆಯಣ್ಣ. 2 ಗಾಡಿ ಇದೆ, ಇನ್ನೊಂದು ವರ್ನಾ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಲ್ಲೊಂದು ಪೋಲೋ ಇದೆ, ಹಾಟ್ ಕೇಕ್ ಅಂತಾನೆ ಕರಿತೀನಿ ಪ್ರತಿ ವಿಡಿಯೋದಲ್ಲೂ. ಇದ್ರ ಡೀಟೇಲ್ಸ್ ಅಣ್ಣ, 2010 ಮಾಡಲು ಪೋಲೋ ಹೈಲೈನ್, ಸೆಕೆಂಡ್ ಓನರ್ ಆಗಿರುತ್ತೆ, ಡೀಸೆಲ್ ಇಂಜಿನ್ ಗಾಡಿ. ಬರೀ 3,20,000 ರೂಪಾಯಿ ಗಾಡಿ ಕೊಡೋಣ. 3,20,000ಕ್ಕೆ 2010 ಮಾಡಲು ಹೈಲೈನ್ ಸಿಗ್ತಾ ಇದೆ. ಖಂಡಿತ ಇನ್ನೇನು ಎಕ್ಸ್ಟ್ರಾ ಇಲ್ಲ. ಇನ್ನೇನು ಎಕ್ಸ್ಟ್ರಾ ಇಲ್ಲ ಅಣ್ಣ. 3,20,000 ರೂಪಾಯಿ RTO ಚಾರ್ಜಸ್ ಫ್ರೀ, ಕಮಿಷನ್ ಫ್ರೀ, ಜನರಲ್ ಸರ್ವಿಸ್ ಫ್ರೀ, 6 ತಿಂಗಳು ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಫ್ರೀ. 2 ಲಕ್ಷಕ್ಕಿಂತ ಗಾಡಿ ಯಾವ್ದೇ ಜಾಸ್ತಿ ತಗೊಂಡ್ರು 3 ಲಕ್ಷ ರೌಂಡ್ ಫಿಗರ್. 3 ಲಕ್ಷಕ್ಕೆ ಆಗಲ್ಲ ಅಣ್ಣ, 3,15,000 ಮಾಡ್ಕೊಡ್ತೀನಿ. 3,15,000 ಅದೇ ಫೈನಲ್. ಖಂಡಿತ ಅಲ್ವಾ? ಹೌದಣ್ಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಲ್ಲೊಂದು ಫೋರ್ಡ್ ಫಿಗೋ ಇದೆ. ಹಾಗೆ ಬ್ಯಾಕ್ ಸೈಡ್ ಕೂಡ ಕಾರ್ಗಳು ಇದಾವೆ, ಇಲ್ಲೂ ಕೂಡ ಕಾರ್ಗಳು ಇದಾವೆ. ಒಂದು ಸ್ವಲ್ಪ ಸ್ಕಿಪ್ ಮಾಡ್ಬೇಡ್ರಿ, ವಿಡಿಯೋ ಸ್ಟಾಪ್ ಮಾಡ್ಬೇಡಿ, ಪಟ ಅಂತ ನೋಡ್ತಾರೆ. ಬೇಗ ತಿಳಿಸ್ಕೊಟ್ಬಿಡ್ತೀನಿ. ಫಿಗೋ ರೇಟ್ ಅಣ್ಣ, ಫೋರ್ಡ್ ಫಿಗೋ 2011 ಮಾಡಲು ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ಗಾಡಿ ಅಣ್ಣ. 2,40,000 ರೂಪಾಯಿ ಮಾತ್ರ ಅಣ್ಣ. 2,40,000. 2,40,000 ಒಂದು ಫೈನಲ್ 2,30,000. ನೀವು ಕೇಳ್ದಂಗೆ 10,000 ಕಮ್ಮಿ ಮಾಡಿ 2,30,000 ಕಮ್ಮಿ 5,000 ಕೇಳ್ತೀನಿ. ಅದಾಗಲ್ಲ, 2,30,000 ಫೈನಲ್. ಇಲ್ಲ, ಒಂದು ಸ್ವಲ್ಪ ಆಗಲ್ಲ ಬಾಣ. ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ 2,25,000 ಆಯ್ತಣ್ಣ. ನೋಡೋಣ, ಗಾಡಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಪ್ರತಿ ಸರಿ ಹೇಳ್ತಾ ಇರ್ತೀನಿ. ಸೊ ಅದಾದ್ಮೇಲೆ ಯಾರೆಲ್ಲ ರಿಡ್ಜ್ ಬೇಕು, ಒಂದು ರಗಡ್ ಆಗಿರ್ತಕ್ಕಂಥ ಟೈರ್ಗಳು ಹಾಕ್ಸ್ಬಿರ್ಬೇಕು ಬ್ರಾಡ್ ಆಗಿ, ಹಾಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇರಬೇಕು, ರೆಡಿ ಇರ್ಬೇಕಣ್ಣ ನನಗೆ ಅಂತಕ್ಕಂಥವ್ರಿಗೆ ಒಂದು ರಿಡ್ಜ್ ಕೂಡ ಇದೆ. ಇದ್ರ ಡೀಟೇಲ್ಸ್ ಅಣ್ಣ, ರಿಡ್ಜ್ VXi 2011 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ. ಬರೀ 2,40,000 ಮಾತ್ರ ಅಣ್ಣ. 2,40,000. ಮೋಮೋ ಸ್ಟೇರಿಂಗ್ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಗೇರ್ ನಾಬ್ ನೋಡಿ ಎಲ್ಲ ಆಫ್ಟರ್ ಯಾರೋ ಸರಿಯಾಗಿರೋ ಕ್ರೇಜಿ ಪರ್ಸನ್ಸ್ ಆಗಿದ್ದಾರೆ ಸರ್. ಈ ಗಾಡಿ ಓನರು ಗಾಡಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸರ್. ನೋಡಿ, ಮೋಮೋ ಸ್ಟೇರಿಂಗ್ ಎಲ್ಲ ಆಫ್ಟರ್ ಮಾರ್ಕೆಟ್ ಆಗ್ತಿರ್ತಕ್ಕಂಥ ಮ್ಯಾಗ್ವಿಲ್ ಎಲ್ಲ ಇದೆ, ನೋಡ್ತಾ ಇರ್ಬೋದು ನೀವು. ಸೂಪರ್ ಸರ್. ಫೈನಲ್ ರೇಟ್ ಸರ್? ಸರ್ 2,40,000 ಸರ್. ಫೈನಲ್ ರೇಟ್ ಸರ್? 2,35,000 ಫೈನಲ್ ರೇಟ್ ಸರ್? 2,35. 2,30 ಆಯ್ತು, ಡನ್ ಸರ್. 2,30. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ರಿಡ್ಜ್ ಸರ್. ರಿಟ್ಸೋ LDI ವೇರಿಯಂಟ್ 2009 ಮಾಡಲು, ಇದು ಸಹ ಡೀಸೆಲ್ ಇಂಜಿನ್ ಗಾಡಿ ಸರ್. ಫುಲ್ಲಿ ಸ್ಟಾಕ್ ಕಂಡೀಷನ್ ಇದೆ. 2,80,000 ರೂಪಾಯಿ ಗಾಡಿ ಮಾಡ್ಕೋಣ ಸರ್. 2,70. ಆಯ್ತು, ಡನ್ ತಗೊಳ್ಳಿ. 2,60. ಅದಕ್ಕಿಂತ ಕಮ್ಮಿ ಕೇಳಿ ಮಾತಿಗೆ ಬೆಲೆ ಸರ್. 2,00,000 ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ. ಮಾತಿಗೆ ಬೆಲೆ ಸರ್. 2,70,000 2,70 ಓನ್ಲಿ ಅಷ್ಟೇ. ಖಂಡಿತ ಪ್ಲೈನ್ ಆಗಿದೆ, ಸ್ಟಾಕ್ ಅಲ್ಲಿ ಇದೆ. ಖಂಡಿತ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಸರ್. ಈ ಲೈನ್ ಪೂರ್ತಿ ಸ್ವಿಫ್ಟ್ ಇದೆ. ಸ್ವಿಫ್ಟ್ ನೋಡ್ಕೊತಿರ್ಬೋದಣ್ಣ. ಸ್ವಿಫ್ಟ್ ಹಾಗೆ ಅದ್ರ ಪಕ್ಕ ಒಂದು I20 ಖಂಡಿತ ಬರ್ತೀವಣ್ಣ. ಅದ್ರಲ್ಲಿ ಎಷ್ಟಿಗೋ ಬನ್ನಿ, ಇದ್ರ ಕಲರ್ ನೋಡೋಣ. ಅಣ್ಣ, ಈ ಸ್ವಿಫ್ಟ್ ಬಂದ್ಬಿಟ್ಟು ನಿಮ್ಗೆ VDI ವೇರಿಯಂಟ್ 2012 ಮಾಡಲು ಡೀಸೆಲ್ ಇಂಜಿನ್ ಇರುತ್ತೆ. ಗಾಡಿ ಬೆಲೆ ಬರೀ 3,50,000 ಮಾತ್ರ. 3,5 ಲಕ್ಷಕ್ಕೆ 2012 ಮಾಡಲು. ಎಷ್ಟೇ ಓನರ್? ಥರ್ಡ್ ಓನರ್ ಗಾಡಿ. ಥರ್ಡ್ ಓನರ್ ಡೀಸೆಲ್. ಹೌದಾ? VDI. ಹೌದು. ಹಾಗೆ ನೆಕ್ಸ್ಟ್ ಕಲರ್ ಬ್ಲೂ. ಇದು 2012 ಮಾಡಲು, ಇದನ್ನು ಡೀಸೆಲ್ ಇಂಜಿನ್, ಇದನ್ನು ಥರ್ಡ್ ಓನರ್. ಈ ಗಾಡಿ ಒಂದು 3,65,000 ರೂಪಾಯಿ ಕೊಡೋಣ. 3,5 ಲಕ್ಷ ಅದಾದ್ರೂ ತಗೊಳ್ಳಿ, ಇದಾದ್ರೂ ತಗೊಳ್ಳಿ. ಯಾವ್ದಾದ್ರು ತಗೋಣ. ಹಾಗೆ ಬ್ಲಾಕ್ ಕಲರ್ ಅಣ್ಣ, ಬ್ಲಾಕ್ ಕಲರ್ ಸಿಂಗಲ್ ಓನರ್ 2012 ಮಾಡಲು ಡೀಸೆಲ್ ಇಂಜಿನ್. ಅದು ಇದು 3 ಯಾವ್ದಾದ್ರು ತಗೋಣ. 3,5 ಲಕ್ಷ. ಇದೊಂದು ಸ್ವಲ್ಪ ಬ್ಲಾಕ್ ಕಲರ್. ಇದೊಂದು ಬ್ಲಾಕ್ ಕಲರ್ ಸಿಂಗಲ್ ಓನರ್. ನಾನು 10,000. ಅದೆರಡು ಥರ್ಡ್ ಓನರ್. 5,000 ಡೌನ್ ಓಣ. 3,45,000 ಡನ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸ್ವಿಫ್ಟ್ ಅಣ್ಣ. ಈ ಸ್ವಿಫ್ಟ್ ಬಂದು 2015 ಮಾಡಲು ಪೆಟ್ರೋಲ್ ಇಂಜಿನ್ VXi ವೇರಿಯಂಟ್, ಸೆಕೆಂಡ್ ಓನರ್ ಗಾಡಿ. ಗಾಡಿ ಬೆಲೆ ಬರೀ 4,99,000. 4,85,000. 4,95 ಕಮ್ಮಿ ಕೇಳಕ್ ಹೋಗ್ಬೇಡ ಬಾಣ. 2015 4,85,000 ಬೇಡ ಬೇಡ. 4,90 ಕೊಟ್ಟೆ ಹೋಗೋಣ. 4,90 ಆ ಕಡೆ ಮಾತಾಡಿ ಆನ್ ಟೇಬಲ್ ನಡೆಯುತ್ತೆ. ಏನ್ ಸರ್ ಬರ್ತಾರೆ? ಬನ್ನಿ ಅಣ್ಣ, ತಗೋತಾರೆ ಅಣ್ಣ. ಸ್ವಿಫ್ಟ್ ಯಾರಿಗಾದ್ರು ಬೇಕಂದ್ರೆ 2015 ಮಾಡಲು 4 ಲಕ್ಷ ಹೇಳಿದ್ರು, ಅಂತದ್ರಲ್ಲಿ 4,80,000 ಫೈನಲ್ ಆಗುತ್ತೆ. ಮಾತಾಡೋಣ. ಇನ್ನೊಂದು ಸ್ವಿಫ್ಟ್ ಅಣ್ಣ, ಇದು ಬಂದು ZDI ವೇರಿಯಂಟ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ ವಿತ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ ಅಣ್ಣ. ಗಾಡಿ ಬೆಲೆ ಬರೀ 4,99,000 ಮಾತ್ರ ಅಷ್ಟೇ. ಖಂಡಿತ ಅದು ಇದು ಸೇಮ್ 4,80 ಅಣ್ಣ. ಆಗಲ್ಲ, ಅಷ್ಟೊಂದು ಕಮ್ಮಿ ಎಲ್ಲಿ ಮಾಡಕ್ ಆಯ್ತದೆ. ಈಗ ಫೈನಲ್ ಸರಿ 4,90 ಮಾಡ್ಕೊಟ್ಟೆ ತಗೋಣ. 4,90
ಬಂದ ಡೈರೆಕ್ಟ್ ಆಗಿ ಏನ್ ಮಾತಾಡ್ಕೊ ZDI ಅಣ್ಣ, ZDI Top end diesel. ಟಾಪ್ ಅಂಡ್ ಡೀಸೆಲ್ ಅಣ್ಣ. ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ, ಅದಕ್ಕೆ ಬಾರಣ್ಣ ಮುಂದೆ ಬರೋಣ, ಒಂದು 5 ಸಾವಿರ ಕಮ್ಮಿ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದಣ್ಣ ಇದು? ಅಣ್ಣ ಸ್ವಿಫ್ಟ್ latest. ಆಪಲ್ ಶೇಪ್ 2018 ಮಾಡಲ್ ZXi ಪ್ಲಸ್ ಬಟನ್ ಸ್ಟಾರ್ಟ್ ವೆಹಿಕಲ್ 2018 ZXi ಟಾಪ್ ಎಂಡ್. ZXi ಪ್ಲಸ್ ಟಾಪ್ ಎಂಡ್ ಅಲ್ಲ, ಟಾಪ್ ಎಂಡ್ ಗಿಂತ ಒಂದು ಪ್ಲಸ್ ಜಾಸ್ತಿ ಖಂಡಿತ. ಅದು ಬಟನ್ ಸ್ಟಾರ್ಟ್ ವೆಹಿಕಲ್ 6,80,000 ರೂಪಾಯಿ ಕೊಡೋಣ ತಗೋಣ. ನೋಡೋಣ 6,80,000ಕ್ಕೆ 2018 ಮಾಡಲು ZXi ಪ್ಲಸ್ ಪೆಟ್ರೋಲ್ ವೇರಿಯಂಟ್. ಯಾರಿಗಾದ್ರೂ ಬೇಕಾದ್ರೆ ನೋಡ್ಕೋತಾ ಇರ್ಬೋದು. ಸ್ಟಾಕ್ ಅಲ್ಲಿ ಇರ್ತಕ್ಕಂಥ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ, ಏನೇನು ಚೇಂಜ್ ಆಗಿಲ್ಲ. ಫ್ಲೋರ್ ಕೂಡ ಡೈರೆಕ್ಟ್ ಆಗಿದೆ. ಯಾರಾದ್ರೂ ಲೇಟೆಸ್ಟ್ ಆಗಿ ಸಖತ್ತಾಗಿರೋ ಟೇಸ್ಟ್ ಅಲ್ಲಿ ಇರ್ತಕ್ಕಂಥ ಸ್ವಿಫ್ಟ್ ಬೇಕು ಅಂದ್ರೆ, ಆಪಲ್ ಶಿಪ್ ಅಲ್ಲಿ ಬೇಕು, ಲೇಟೆಸ್ಟ್ ಮಾಡಲ್ ಬೇಕಂದ್ರೆ ಡಿಫಗರ್ ವೈಪರ್ ಎಲ್ಲ ರೆಡಿ ಇದೆ, ಟಾಪ್ ಎಂಡ್. ಸೊ ಹಾಗಾಗಿ ಏರ್ ಬ್ಯಾಗ್ ಎಲ್ಲ ಇದೆ. ಎಷ್ಟು ಹೇಳ್ತಾರೆ? 6,80,000. 6,80,000 ಓನ್ಲಿ. ಒಂದು 6,50. ಅಷ್ಟೊಂದು ಕಮ್ಮಿ ಮಾಡಕ್ಕಾಗಲ್ಲ ಸರ್. 30,000 ರೂಪಾಯಿ ನಾವು ಲಾಭ ಇಟ್ಕೊಂತೀವಿ. ಹೇಳಿ ಫೈನಲ್. 6,70,000 ಕೊಟ್ಟೆ ತಗೊಳ್ಳಿ. 10,000 ರೂಪಾಯಿ ಕಡಿಮೆ ಅಷ್ಟೇ. 6,70,000 ಹೇಳ್ಬಿಡಿ ಅವ್ರಿಗೆ ಸರ್. 6,70,000 ರೂಪಾಯಿ ಕೊಡ್ತೀನಿ ಬನ್ನಿ ಸರ್. ಲೋನ್ ಕೂಡ ಮಾಡಿಸ್ಕೊಡ್ತೀವಿ 100%. ನಿಮ್ಗೆ 80% 90% ನಿಮ್ ಪ್ರೊಫೈಲ್ ಚೆನ್ನಾಗಿರೋ ಲೋನ್ 100% ಮಾಡ್ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ i20 ಸರ್. ಈ i20 2016 ಮಾಡಲಿ ಸರ್. ಡೀಸೆಲ್ ಇಂಜಿನ್ ಆಗುತ್ತೆ. ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ವೇರ್, ಆಸ್ಟಾ ವೇರಿಯಂಟ್. ಗಾಡಿ ಬೆಲೆ ಬಂದು ಬರೀ 5,60,000 ರೂಪಾಯಿ ಮಾತ್ರ. 5,60,000ಕ್ಕೆ ಆಸ್ಟಾ ವೇರಿಯಂಟ್ ಟಾಪ್ ಎಂಡ್ 2015 ಮಾಡಲ್. 15 ಮಾಡಲ್. ಎಷ್ಟೇ ಓನರು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ನೋಡೋಣ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವಿಲ್ ಎಲ್ಲ ಹಾಕ್ಸಿದ್ದಾರೆ, ನೋಡ್ತಾ ಇರ್ಬೋದು. ಬ್ರಾಡ್ ಆಗಿರ್ತಕ್ಕಂಥ ಟೈರ್ ಕೂಡ ಹಾಕ್ಸಿದ್ದಾರೆ, ಸ್ಟಿಕ್ಕರಿಂಗ್ ಕೂಡ ಇದೆ ಗಾಡಿ ಮೇಲೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ i10 ಬೇಕು, ಟಾಪ್ ಎಂಡ್ ಬೇಕು, 2015 ಮಾಡಲ್ ಬೇಕು, ಪೆಟ್ರೋಲ್ ವೇರಿಯಂಟ್ ಬೇಕು ಅಂತ ಡೀಸೆಲ್ ಹೌದಣ್ಣ. 5,60,000 ಮಾತ್ರ ಲೋನ್ ಆಗುತ್ತೆ. 80% ಲೋನ್ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ವರ್ಣ. ಅಲ್ಲೊಂದು ವೈಟ್ ನೋಡಿದ್ವಿ, ಇಲ್ಲೊಂದು ಸಿಲ್ವರ್ ಕಲರ್. ಡೀಟೇಲ್ಸ್ ಅಣ್ಣ ಈ ವರ್ಣ ಬಂದ್ಬಿಟ್ಟು 2012 ಮಾಡಲಾಗಿರುತ್ತೆ ಅಣ್ಣ. ಗಾಡಿ ಸಿಂಗಲ್ ಓನರ್, SX ವೇರಿಯಂಟ್. ಗಾಡಿ ಫುಲ್ ಟಾಪ್ ಅಂಡ್ ವೆಹಿಕಲ್. ಗಾಡಿ ಬೆಲೆ ಬಂದು ಬರೀ 4 ಲಕ್ಷ ರೂಪಾಯಿ ಮಾಡ್ಕೊಳ್ಳೋಣ. ಬರೀ 4 ಲಕ್ಷ. 4 ಲಕ್ಷ ಅಷ್ಟೇ. ಅದೆಷ್ಟು ಹೇಳಿದ್ರಿ? ಅದು ನಿಮ್ಗೆ 5 ಚಿಲ್ಲರೆ ಅಣ್ಣ. ಇದು 4 ಲಕ್ಷ. ಹೌದಣ್ಣ. ಫೈನಲ್ ರೇಟ್ ಇನ್ನೊಂದು 5,000 ಕಮ್ಮಿ ಮಾಡಿ ಹೋಗೋಣ. ನಿಮ್ಗೆ ವರ್ಣ ಎಲ್ಲ 5,000 ಗಾಡಿಗೆ ಕಮ್ಮಿ ಕೇಳ್ತೀನಿ. 5,000 ಡೌನ್ ಮಾಡಿದೀನಿ, ಹೋಗೋಣ. ಇನ್ನೊಂದು 10,000 ಆಯ್ತು ತಗೋಣ. 390 ಡನ್. 390 ನೋಡೋಣ. ಯಾರಿಗಾದ್ರೂ ಬೇಕಾದ್ರೆ ಡೈರೆಕ್ಟ್ 2012 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ 3,90,000ಕ್ಕೆ ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ಯಾವ್ದಣ್ಣ ಇದು? ಎಕ್ಸೆಂಟ್ ಅಣ್ಣ. ಎಕ್ಸೆಂಟ್ ಡೀಸೆಲ್ ಇಂಜಿನ್ ವೇರಿಯಂಟ್, SX ವೇರಿಯಂಟ್. ಸೂಪರ್ ಆಗಿದೆ ಗಾಡಿ. 2014 ಮಾಡಲಾಗಿರುತ್ತೆ. ಥರ್ಡ್ ಓನರ್ ಇರುತ್ತೆ ಗಾಡಿ. ಗಾಡಿ ಬೆಲೆ ಬಂದು ಬರೀ 3,90,000 ಮಾತ್ರ. 3,90,000 ಒಂದು 3,70. ಅಷ್ಟೊಂದು ಕಮ್ಮಿ ಹೆಂಗಣ ಆಯ್ತದೆ? ನೀನ್ ಎಲ್ಲದಕ್ಕೂ 3,80 ಡನ್. 3,80 ಸ್ಕ್ರೀನ್ ಶಾಟ್ ತೊಗೊಳ್ಳಿ ಗಾಡಿ ನಂಬರ್ ಯಾರಿಗಾದ್ರೂ ಬೇಕಾದ್ರೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದಣ್ಣ ಇದು? KUV 100 K6 ವೇರಿಯಂಟ್ 6 ಸೀಟರ್ ವೆಹಿಕಲ್. 2016 ಮಾಡಲು ಡೀಸೆಲ್ ಇಂಜಿನ್, ಸಿಂಗಲ್ ಅವರು, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಮೇತ ಬರುತ್ತೆ. ಗಾಡಿ ಬೆಲೆ 4,70,000 ಮಾತ್ರ ಸರ್. 4,70,000 ಒಂದು ಫೈನಲ್ ರೇಟ್ 4,65. 4,50 ಆಗಲ್ಲ. 4,60 ಫೈನಲ್ ಆಗಲ್ಲ. 4,60 ರಿಯಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಡನ್. ಪಕ್ಕನಾ? ಆಯ್ತಣ್ಣ. ನಿಜವಾಗ್ಲೂ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. 4,50,000 ರೂಪಾಯಿ ಗಾಡಿ ಕೊಡ್ತೀನಿ. ಬೇಕಿರೋರು ಬಂದು ತಗೊಳ್ಳೋಣ. K6 4,00,000 ಲಕ್ಷ ಸ್ಲೈಟ್ಲಿ ಅದ್ರ ಮೇಲೆ ಆನ್ ಟೇಬಲ್ ಏನಾದ್ರು ಮಾತಾಡಿ. ಅದಕ್ಕಿಂತ ಏನ್ ಮಾತಾಡ್ಬಿಟ್ರಲ್ಲ ಅಣ್ಣ. ಸಿಎಸ್ ಬೇಕು ಅನ್ನೋರ್ಗೆ ಈ ಕಲರ್ ಇದೆ, ಈ ಕಲರ್ ಇದೆ, ಆ ಕಲರ್ ಇದೆ. ಟೋಟಲ್ 3 ಗಾಡಿಗಳಿದೆ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ. ಸೊ ನಾಲ್ಗೆ ತದುಲ್ತಾ ಇದೆ ಜಾಸ್ತಿ ಮಾತಾಡಿ ಬೇಗ ಡೀಟೇಲ್ಸ್ ತಿಳಿಸ್ಬಿಡಿ ಸರ್. 2015 ಮಾಡಲು VXi ಆಪ್ಷನಲ್ ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಇಂಜಿನ್ ಗಾಡಿ. ಬರೀ 4,95,000. 4,85,000 ಆಯ್ತು ತಗೋಣ. 10,000 ದೊಡ್ಡ ಗಾಡಿಗಳ ಡಿಸ್ಕೌಂಟ್. ಆಯ್ತು ತಗೋಣ. ನಿಮ್ಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಅಣ್ಣ. ಸಿಯಾಜ್ VDI ಆಪ್ಷನಲ್ 2016 ಮಾಡಲು. ಇದನ್ನು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್. ಬರೀ 5,50,000 ಕೊಡೋಣ. 5,40,000. ಆಯ್ತು ತಗೋಣ. 5,30,000 ನೋಡಿ. ಗಾಡಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಡೈರೆಕ್ಟ್ ಬನ್ನಿ. ಗಾಡಿ ಎಲ್ಲ ಡೀಲ್ ಆಗುತ್ತೆ, ಅದರಲ್ಲೇನು ತೊಂದರೆ ಇಲ್ಲ. ಇಲ್ಲಿಗೆ ಬಂದ್ರೆ 20,000 ಬಿಡ್ದಂಗೆ ಇರ್ತಾರ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸಿಯಾಜ್ ಅಣ್ಣ. ಈ ಸಿಯಾಜ್ 2017 ಮಾಡಲು ಡೀಸೆಲ್ ಗಾಡಿ, VDI ಆಪ್ಷನಲ್, HSVS ವೇರಿಯಂಟ್. 6,20,000 ರೂಪಾಯಿ ಮಾತ್ರ ಕೊಡೋಣ. ಬಾಣ. 6 ಲಕ್ಷ ರೌಂಡ್ ಫಿಗರ್ ಬೇಡ. ಇನ್ನೂ 1,000 ಕಮ್ಮಿ ಕೊಡೋಣ. 5,95 ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವಿಲ್ ಹಾಕಿರ್ತಕ್ಕಂಥದ್ದೆಲ್ಲ ನೋಡ್ತಾ ಇರ್ಬೋದು. ಸಿಯಾಜ್ ನೋಡಿ. ಯಾರಿಗಾದ್ರೂ ಬೇಕಾದ್ರೆ 5,90,000 ಡೀಲ್ ಆಗುತ್ತೆ. 95 ಮತ್ತೆ ಕಮ್ಮಿ ಮಾಡಿ 5,95,000 ಮಾತ್ರ. ಅದು ಕಮ್ಮಿ ಆಗೋದೇ ಇಲ್ಲ, ಅದಕ್ಕಿಂತ ಆಗಲ್ಲ. 5,95,000 ರೂಪಾಯಿ ಅಂತ ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತೊಗೊಳ್ಳಿ. 2017 ಮಾಡಲ್ ಡೀಸೆಲ್ ಇಂಜಿನ್ ಸರ್. ರೀಸೆಂಟ್ ಮಾಡಲ್ ಬೇಕು ನನಗೆ, ಸಿಯಾಜೆ ಬೇಕು ಅಂದ್ರೆ 2017 ಮಾಡಲ್ ಡೀಸೆಲ್ ಇದೆ, ಎಲ್ಲ ರೆಡಿ ಇದೆ. ಯಾರಿಗಾದ್ರೂ ಬೇಕಾದ್ರೆ ತಗೊಳ್ಳಿ. ಹಾಗೆ ಫೋರ್ಡ್ ಆಸ್ಪೈರ್ ಸರ್. ಫೋರ್ಡ್ ಆಸ್ಪೈರ್ ಆಂಬಿಯಂಟ್ ವೇರಿಯಂಟ್ 2015 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ. ಗಾಡಿ ಬೆಲೆ ಬಂದು ಬರೀ 3,99,000 ಮಾತ್ರ. 3,99,000 ಫೈನಲ್. 85
ಬಡ 90 ಸರ್ 85 ಸರ್ 3,85,000 ಆಗುತ್ತೆ ಇಲ್ಲ ಆಯ್ತು ತಗೊಳ್ಳಿ ಸರ್ 3,85,000 ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಣ್ಣ. ಇದ್ರಲ್ಲೇನೋ ಸ್ಕ್ರಿಪ್ಟ್ ಗಿಫ್ಟ್ ಇಲ್ಲ ಅಣ್ಣ, ಮುಂಚೆ ಏನು ಮಾತಾಡ್ಕೊಂಡಿಲ್ಲ. ಇರೋ ಪ್ರೈಸ್ ಅಲ್ಲಿ ಆದಷ್ಟು ಎಷ್ಟು ಬೇಕೋ ಅಷ್ಟು ನೆಗೋಷಿಯಬಲ್ ಮಾಡಿಸ್ತಾ ಇದೀನಿ. ಅದಾದ್ಮೇಲೆ ನೀವು ಮಾಡಿಸ್ತಕ್ಕಂಥದ್ದು ನಿಮಗೆ ಬಿಟ್ಟಿದ್ದು. ಫೈನಲ್ ಇದ್ರೆ ಕೊಡ್ತಾರೆ, ಡೆಡ್ ಎಂಡ್ ಅಲ್ಲಿ ಇದ್ರು ಕೊಡಲ್ಲ ಅಷ್ಟೇ. ಎಲ್ಲ ಇಂಡಿ ನೀವೇ ಕಮ್ಮಿ ಮಾಡಿ ನಿಮ್ ಕಸ್ಟಮರ್ ಎಲ್ಲಿಂದ ಕಮ್ಮಿ ಮಾಡೋಣ ಬಂದು ಅವರು ಕೇಳ್ತಾರೆ ಏನ್ ಮಾಡೋಣ. ಒಟ್ಟಾಗಿ ಆರ್ಟಿಒ ಚಾರ್ಜಸ್ ಅಂತೂ ಕಮಿಷನ್ ಇಲ್ಲ, ಕಮಿಷನ್ ಇಲ್ಲ, ಜನರಲ್ ಸರ್ವಿಸ್ ಫ್ರೀ. 2 ಲಕ್ಷ ರೂಪಾಯಿಂದ ಮೇಲ್ಪಟ್ಟು ಯಾವ್ದೇ ಗಾಡಿ ತಗೊಂಡ್ರು ನಿಮಗೆ ಇಂಜಿನ್ ಗೇರ್ ಬಾಕ್ಸ್ ಗೆ 6 ತಿಂಗಳು ವಾರಂಟಿ ಫ್ರೀ ಅಷ್ಟೇ ಖಂಡಿತ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದಣ್ಣ ಇದು? ಸ್ಕಾಲಾ RXL ವೇರಿಯಂಟ್ 2012 ಮಾಡಲು ಡೀಸೆಲ್ ಇಂಜಿನ್ ಇರುತ್ತೆ. ಸಿಂಗಲ್ ಓನರ್ ಗಾಡಿ ಬರೀ 3,80,000 ಮಾತ್ರ. 3,80,000ಕ್ಕೆ 2012 ಮಾಡಲು ರೆನಾಲ್ಟ್ ಸ್ಕಾಲಾ ಕೊಡ್ತಾ ಇದಾರೆ. ಅದು ಕೂಡ ಪೆಟ್ರೋಲ್ ವೇರಿಯಂಟ್, ಡೀಸೆಲ್ RXL ವೇರಿಯಂಟ್. ಎಷ್ಟು ಹೇಳ್ತಾ ಇದ್ದೀರಾ? ಬರೀ 3,90,000 ಮಾತ್ರ. ಫೈನಲ್ 3,75,000 ಆಗ್ಲೇ 380 ಅಂದ್ರಿ. ಸರಿ 380 ಕೊಟ್ಟೆ ತಗೊಳ್ಳಿ ಸರ್. ಅದೇ ರೇಟ್ ಗಿಂತ ಕಮ್ಮಿ ಮಾಡಿ. ಆಯ್ತು ಮುಂದೆ ಬನ್ನಿ ಸರ್. 3,70,000 ಆಸ್ ಯೂಶುವಲ್ ಎಲ್ಲ ಗಾಡಿಗಳು ಮಾಡಿರ್ತಾರೆ. ಡನ್ ಸರ್ 3,70,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಬಂದ್ ಮಾತಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ತುಂಬಾ ಡಿಮ್ಯಾಂಡ್ ಗಾಡಿ ಇರ್ತಕ್ಕಂಥ ಇಕೋ ಸ್ಪೋರ್ಟ್ಸ್ ಅಂತಾನೆ ಇರ್ತೀರಾ. ಗಾಡಿ ನಿಲ್ತಾನೂ ಇಲ್ಲ, ಪ್ರೊಡಕ್ಷನ್ ಸ್ಟಾಪ್ ಆಗಿದೆ, ಅಲ್ಲೂ ಬರ್ತಾ ಇಲ್ಲ. ಸೊ ಇರೋದ್ರಲ್ಲೇ ತಗೋಬೇಕು ಒಳ್ಳೆ ಗಾಡಿಗಳನ್ನ. ಸೊ ಇಕೋ ಸ್ಪೋರ್ಟ್ಸ್ ಕೂಡ ಇದೆ ಬ್ಲಾಕ್ ಕಲರ್. ಸರ್ ಬ್ಲಾಕ್ ಕಲರ್ ಇಕೋ ಸ್ಪೋರ್ಟ್ ಬಂದು 2013 ಮಾಡಲಿ ಆಂಬಿಯಂಟ್ ವೇರಿಯಂಟ್ ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ಬೆಲೆ ಬರೀ 5 ಲಕ್ಷ ಕೊಡೋಣ ಸರ್. 5 ಲಕ್ಷ ಫೈನಲ್ 490 ಕೊಟ್ಟೆ ತಗೊಳ್ಳಿ ಸರ್. ಇನ್ನು ಫೈನಲ್ ಅದಕ್ಕಿಂತ ಕಮ್ಮಿ ಕೇಳಬೇಡಿ ಸರ್. 485 ಡನ್ ಸರ್. ಹೇಳಿ ಸರ್. 485 ಡನ್ ಸರ್. 480 ಆಯ್ತು ಸರ್ ಡನ್ ತಗೊಳ್ಳಿ ಸರ್. 470 ಬೇಡ ಸರ್. ನಿಜ ಹೇಳಿ ಸರ್. ನಿಜವೂ ಆಗಲ್ಲ ಸರ್. ಸ್ಕ್ರೀನ್ ಶಾಟ್ ತಗೊಂಡಿರ್ತಾರೆ. ತಗೊಳ್ಳಿ ಸರ್. 4,80,000 ರೂಪಾಯಿ ಕೊಡ್ತೀನಿ ಬನ್ನಿ ಸರ್. 2013 ಮಾಡಲ್ ಡೀಸೆಲ್ ಸಿಂಗಲ್ ಡೀಸೆಲ್ 4,80,000 ಮಾತ್ರ. ಹಾಗೆ ಇನ್ನೊಂದು ಇಕೋ ಸ್ಪೋರ್ಟ್ಸ್ ಬೇಕು ಅನ್ನೋರಿಗೆ ಇಕೋ ಸ್ಪೋರ್ಟ್ಸ್ ಇನ್ನೊಂದು ಇದೆ. ಇದ್ರ ಡೀಟೇಲ್ಸ್ ಸರ್ ಅದು 13 ಮಾಡಲು ಇದು 15 ಮಾಡಲು. ಅದನ್ನೇ 480 ಕೊಡಿ. ಇದಕ್ಕೆ ಎಷ್ಟು ಕೊಡ್ತೀರಾ? ಎಷ್ಟು ಕೊಡ್ತೀರಾ ನೀವೇ ಹೇಳಿ. 15 ಮಾಡ್ಲಾ? ಹಾ ಹೇಳಿ ನೀವೇ. ಸರಿ 4 ಲಕ್ಷ 5 ಲಕ್ಷ ಕೊಡಿ ಸಾಕು. ಇನ್ನೊಂದು 20,000 ಜಾಸ್ತಿ ಕೊಡಿ ಅಷ್ಟೇ. 480 ಮಾಡಿ. ಎರಡರಲ್ಲೊಂದು ಆಯ್ತು ತಗೊಳ್ಳಿ. 480 ಎರಡರಲ್ಲಿ ಯಾವ್ದಾದ್ರು ಇದು ಆಂಬಿಯಂಟ್ ವೇರಿಯಂಟ್ ಸರ್. 2015 ಡೀಸೆಲ್ ಸೆಕೆಂಡ್ ಓನರ್. ನೋಡೋಣ ಯಾವ್ದನ್ನ ತಗೊಳ್ಳಿ. ಇದು 15 ಮಾಡಲು, ಅದು 14 ಮಾಡಲು. 4,80,000 ಇದು 4,80,000. ಎರಡು ಕೂಡ ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಅಲ್ವಾ ಸರ್? ಹೌದು. ಓನರ್ ಎಷ್ಟಿದು? ಇದು ಸೆಕೆಂಡ್ ಓನರ್. ಅದು ಸಿಂಗಲ್ ಓನರ್. ಯಾವ್ದಾದ್ರು ತಗೊಳ್ಳಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಮಹೀಂದ್ರ XUV 500 ಬೇಕು ಅಂದ್ರೆ ಬ್ಲಾಕ್ ಕಲರ್ ಆಗಿರ್ತಕ್ಕಂಥದ್ದು ಇದೆ. ಇಲ್ಲೊಂದು 7 ಸೀಟರ್ ಇದೆ. ಹಾಗೆ ಮುಂದೆ ಮರಾಜೋ ಕೂಡ ಇದೆ. ಅಲ್ಲೂ ಕೂಡ ಒಂದು ಜೈಲೋ ಇದೆ. 7 ಸೀಟರ್ಗಳು ತುಂಬಾ ಗಾಡಿಗಳು ಇದಾವೆ. ಸದ್ಯಕ್ಕೆ XUV 500 ಬಗ್ಗೆ ಹೇಳ್ತೀವಿ. W8 W6 W8 ಸರ್. ಇದು ಟಾಪ್ ಎಂಡ್. ಹೌದು ಸರ್. ಡೀಟೇಲ್ಸ್ 2012 ಮಾಡಲು ಡೀಸೆಲ್ ಇಂಜಿನ್ ಬರೀ 5,60,000 ಕೊಡೋಣ ಸರ್. 5,60,000ಕ್ಕೆ 2012 ಮಾಡಲು W8 XUV 500 ಡೀಸೆಲ್ ವೇರಿಯಂಟ್. ಓನರ್ ಸರ್? ಥರ್ಡ್ ಓನರ್. 5,80,000. ಹೌದು ಸರ್. ಅಣ್ಣ ಅದು ಬೇಡವಾ? ಈ ಕಲರ್ ಬೇಕಾ? ಇದ್ರ ಡೀಟೇಲ್ಸ್ ಸರ್. ಈ ಗಾಡಿ ಬಂದು 2015 ಮಾಡಲು ಸರ್. 2015 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಆಗಿರುತ್ತೆ. W6 ವೇರಿಯಂಟ್ ಬರೀ 8 ಲಕ್ಷ 7,99,000 ರೂಪಾಯಿ ಗಾಡಿ ಕೊಡೋಣ. ಎಷ್ಟು? 7,99,000. 2015 ಸರ್. 2015 ಮಾಡಲು. ಓನರ್ ಸಿಂಗಲ್ ಓನರ್. W8 W6 ಹೌದು. ಎಷ್ಟು ಹೇಳ್ತಾ ಇದ್ರಾ? ಬರೀ 7,99,000 ಮಾತ್ರ ಸರ್. ಹೇಳಿ ಸರ್ ಫೈನಲ್ ರೇಟ್. ಇನ್ನೊಂದು 5,000 ಕಮ್ಮಿ ಕೊಡು ಹೋಗೋಣ. 780 ಅದ್ರ ಮೇಲೆ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ. 795. ಈಗ ನಾನು ಕೇಳ್ತಾ ಇದೀನಿ 780. 780 ಆಗಲ್ಲ. ಅಷ್ಟೊಂದು ಕಮ್ಮಿ ಕೊಟ್ರೆ ಇಲ್ಲ. ಗಾಡಿ ಸ್ಕ್ರೀನ್ ಶಾಟ್ ತಗೋಣ. ಬಂದು ಚೆಕ್ ಮಾಡ್ಕೊಳ್ಳೋಣ. ಗಾಡಿ ಕಂಡೀಷನ್ ಇದ್ದು ನಿಮಗೆ ಒಳ್ಳೆ ರೇಟ್ ಅನ್ಸುತ್ತೆ ತಗೋಣ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ. W6. ಹಾಗೆ ನೆಕ್ಸ್ಟ್ ವೆಹಿಕಲ್ ನನಗೆ ಮಹೀಂದ್ರನೇ ಬೇಕು. ಜೈಲೋನು ಇದೆ. ಜೈಲೋ ಬೇಡ ನನಗೆ ಮರಾಜೋ ಬೇಕು. ಮರಾಜೋ ಕೂಡ ಇದೆ. ಇದ್ರ ಡೀಟೇಲ್ಸ್ ಅಣ್ಣ. ಮರಾಜೋ ಸೆಕೆಂಡ್ ಓನರ್ ಗಾಡಿ ಅಣ್ಣ. ಗಾಡಿ ಮಾಡಲು ಬಂದು 2018 ಮಾಡಲು. 18 ಮಾಡಲು ಸೆಕೆಂಡ್ ಓನರ್ ಮರಾಜೋ 7 ಸೀಟರ್ ಗಾಡಿ ವಿತ್ ಟಾಪ್ ರೂಫ್ AC ಎಲ್ಲ ಬರುತ್ತೆ. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ವೆಲ್ ಮೇಂಟೈನ್ ಇದೆ ಗಾಡಿ. ಅಲ್ಟಿಮೇಟ್ ಆಗಿದೆ ಇಂಟೀರಿಯರ್ ಖಂಡಿತ. ಈ ಗಾಡಿಯ ಬೆಲೆ ಬಂದು ಬರೀ 8,10,000 ರೂಪಾಯಿ ಮಾತ್ರ ಸರ್. ಬೇಗ ಆ ಕಡೆ ನೋಡೋಣ. ಎಷ್ಟನ ಫೈನಲ್? 8,10,000 ಮಾತ್ರ. 2018 ಮಾಡಲು ಮರಾಜಾ ಕೊಡ್ತಾರೆ. ಫೈನಲ್ 7,90,000. ಅದರಲ್ಲೇ ಸ್ಲೈಟ್ಲಿ ನೆಗೋಷಿಯಬಲ್. ಅದರಲ್ಲೇ ಸ್ಲೈಟ್ಲಿ ನೆಗೋಷಿಯಬಲ್ ಹೇಳಕ್ ಹೋಗ್ಬಿಡಿ. ನೀವು ಹಿಂಡ್ ಬಿಡಿರಾ? ಹಿಂಗಾಗಿದೆ. 790 ಆಗುತ್ತೆ ಸರ್. 790 ಡನ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಟಾಟಾ ನೆಕ್ಸಾನ್ ಟ್ರೆಂಡಿಂಗ್ ಗಾಡಿ. ಶೋರೂಮ್ ಹೋದ್ರು ಒಂದ್ ಸ್ವಲ್ಪ ವೇಟಿಂಗ್ ಎಲ್ಲ ಇಟ್ಟಿರ್ತಾರೆ. ಅಂತದ್ದು ನೆಕ್ಸಾನ್ 2 ಇದೆ. XZ ಪ್ಲಸ್ ಇದೆ, XM ಇದೆ. ರೈಟ್ ಸೈಡ್ ಇರೋದು XM, ಲೆಫ್ಟ್ ಸೈಡ್ ಇರೋದು XZ ಪ್ಲಸ್. ಇದ್ರ ಡೀಟೇಲ್ಸ್ ಅಣ್ಣ. ಟಾಟಾ ನೆಕ್ಸಾನ್ 2019 ಮಾಡಲು ಡೀಸೆಲ್ ಇಂಜಿನ್ XZ ಪ್ಲಸ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ. ₹1 ಬೆಲೆ ತೋರ್ಸಂಗಿಲ್ಲ. ಗಾಡಿ ಬೆಲೆ ಬಂದು ಬರೀ 8,40,000 ರೂಪಾಯಿ ಮಾಡೋಣ. ಫೈನಲ್ ರೇಟ್ 8,35,000. 8,30,000. ಆಯ್ತು ತಗೋಣ. ಪ್ಲಸ್ 2018 ಮಾಡಲ್. 2019 ಮಾಡಲ್. ಡೀಸೆಲ್ ಸೆಕೆಂಡ್ ಓನರ್. ಹೌದಣ್ಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಪೆಟ್ರೋಲ್ ಅಣ್ಣ. ಪೆಟ್ರೋಲ್ ಬಂದು 2018 ಮಾಡಲ್ ಸಿಂಗಲ್ ಓನರ್ ಇರುತ್ತೆ ಗಾಡಿ. XM ವೇರಿಯಂಟ್ ಬರೀ 8 ಲಕ್ಷಕ್ಕೆ ಮಾಡ್ಕೊಳ್ಳೋಣ. ಬರೀ 8 ಲಕ್ಷ. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಬಾಣ ಫೈನಲ್ 790. 750. 780 ಮಾಡ್ಕೊಟ್ಟೆ ಸರ್. ಇನ್ನೊಂದು 750 ಆಗಲ್ಲ. ಬಾಣೋ ಲೋನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನೋವಾ ಅಣ್ಣ. ಇನೋವಾ 2015 ಮಾಡಲು ಗಾಡಿ ಬಂದು ಸೆಕೆಂಡ್ ಓನರ್ ಆಗಿರುತ್ತೆ.
15 ಮಾಡಲು ಗಾಡಿ ಬೆಲೆ ಬಂದು ನಿಮ್ಗೆ ಬರೀ 10,70,000 ರೂಪಾಯಿ ಕೊಡೋಣ. 10,70,000 ಮಾತ್ರ ಸರ್. ಇನೋವಾ 2015 ಮಾಡಲು ವಿ ವರ್ಷನ್ ಸೆಕೆಂಡ್ ಓವರ್, ಅದಕ್ಕೆ 10,80. ಅದಕ್ಕೆ 10,80. 10,50 ಫೈನಲ್ ಮಾಡಿ ಆಚೆ ಮಾರ್ಕೆಟ್ ಅಲ್ಲಿ 12 ಲಕ್ಷ ಕಮ್ಮಿ ಇಲ್ಲ ಗಾಡಿ. 10,50 ಆಗುತ್ತಾ ಇಲ್ಲ? ಆಯ್ತು, ನಾನು ತಗೊಂಡು 10,50 ಕೊಟ್ಟೆ, ಡನ್. ಪಕ್ಕ ನೋಡೋಣ. 10.5 ಲಕ್ಷಕ್ಕೆ 2015 ಮಾಡಲ್ ಇನೋವಾ, ಲೋನು ಕೂಡ ಆಗುತ್ತೆ ಖಂಡಿತ ಅಲ್ವಾ ಸರ್? ಇದು ಬಿಟ್ಟು ಇನ್ಯಾವ ಗಾಡಿಗಳಿದಾವೆ ಸರ್? ಅಣ್ಣ ಇನ್ನ ಜೈಲೋ ಇದೆ, ಡಿಸೈರ್ ಇದೆ, ವ್ಯಾಗನರ್ ಇದೆ. ಬನ್ನಿ ಅಣ್ಣ, ಇನ್ನ 3 ಗಾಡಿಗಳಿದಾವೆ. ಇನ್ನ 3 ಇದೆ ಅಣ್ಣ. 3 ಗಾಡಿ ಆದ್ರೆ ಡನ್, ಟಪ್ ಗಜಾಪ್. ಹೌದಣ್ಣ. 7 ಸೀಟರ್ಲೆ ಕೊನೆ ಗಾಡಿ ನನಗೆ ಮಹೀಂದ್ರಾ ಬೇಕು, ಜೈಲೋ ಬೇಕು ಅಂತಕ್ಕಂಥವ್ರಿಗೆ ಜೈಲೋ ಕೂಡ ಇದೆ. ಇದ್ರ ಡೀಟೇಲ್ಸ್ ಅಣ್ಣ ಜೈಲೋ ಗಾಡಿ ಬಂದು ಡೀಸೆಲ್ ಇಂಜಿನ್ ಆಗಿರುತ್ತೆ. 2009 ಮಾಡಲು ಸಿಂಗಲ್ ಓನರ್ ಗಾಡಿ ಅಣ್ಣ. ಫ್ರೆಶ್ FC ಇನ್ಶೂರೆನ್ಸ್ ಗಾಡಿಗೆ ಬರುತ್ತೆ. 3,20,000 ರೂಪಾಯಿ ಮಾಡ್ಕೊಳ್ಳೋಣ. 3 ಲಕ್ಷ ರೌಂಡ್ ಫಿಗರ್. ಆಯ್ತು, ತಗೋಣ, ಡನ್. ಅದಕ್ಕಿಂತ ಸ್ವಲ್ಪ ಅದಕ್ಕಿಂತ ಕಮ್ಮಿ ಕೇಳಕ್ ಹೋಗ್ಬಿಡಿ. ಇಲ್ಲ ಆಗುತ್ತೆ, ಅಲ್ಲಿಕ್ಕಿಂತ ಕಮ್ಮಿ ಕೇಳಕ್ ಹೋಗ್ಬಿಡಿ. ನೀವೆಲ್ಲ ಇಂಡ್ಬಿಡಿರ ನಮ್ ಜೀವನ, ಇನ್ನೇನು ಇರಕ್ ಹೋಗ್ಬಿಡಿ. 2009 ಮಾಡಲು ಸಿಂಗಲ್ ಓನರ್, 3 ಲಕ್ಷ ರೌಂಡ್ ಫಿಗರ್. 3 ಲಕ್ಷ ರೌಂಡ್ ಫಿಗರ್ ಕೇಳಬೇಡಿ. ಅದಕ್ಕಿಂತ ಕಮ್ಮಿ ಕೇಳಕ್ಕೆ ಹೋಗ್ಬೇಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ವ್ಯಾಗನರ್ ಬೇಕು ಅನ್ನೋರಿಗೆ ವ್ಯಾಗನರ್ ಕೂಡ ಇದೆ. ಇದ್ರ ಡೀಟೇಲ್ಸ್ ವ್ಯಾಗನರ್ ಬಂದು 2003 ಮಾಡಲ್ ಅಣ್ಣ. ಪೆಟ್ರೋಲ್ ಇಂಜಿನ್ ಗಾಡಿ, ಫ್ಯಾಮಿಲಿ ವೆಹಿಕಲ್, ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಗಾಡಿ ಬೆಲೆ ಬರೀ 1,15,000 ಮಾತ್ರ ಅಣ್ಣ. 1 ಲಕ್ಷ ರೌಂಡ್ ಫಿಗರ್. 1 ಲಕ್ಷಕ್ಕೆ ಆಗಲ್ಲ ಅಣ್ಣ. 1,10,000 ರೂಪಾಯಿ ಮಾಡ್ಕೊಡ್ತೀನಿ ಬಾಣ. ಇನ್ನೊಂದು 10,000 ಆಗಲ್ಲ ಅಣ್ಣ, ಅಷ್ಟಕ್ಕಿಂತ ಕಮ್ಮಿ ಆಗಲ್ಲ. 1,10,000. 2003 ಮಾಡಲ್, ಸಿಂಗಲ್ ಓನರ್. ಹೌದು. ನೋಡ ವ್ಯಾಗನರ್ ಯಾರಿಗಾದ್ರೂ ಬೇಕು ಅಂದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಫೋನ್ ಮಾಡಿ. ಇನ್ನೊಂದು ಕೊನೆ ಗಾಡಿ ಸ್ವಿಫ್ಟ್ ಡಿಸೈರ್ ಒಂದಿದೆ, ಅದೊಂದು ಮುಗಿಸ್ಬಿಟ್ಟು ಕ್ಲೋಸ್ ಮಾಡೋಣ. ಆಯ್ತಾ? ಖಂಡಿತ ಅಣ್ಣ, ಇಡೀ ಮಾರ್ಕೆಟ್ ಕೊಡಲ್ಲ ಅಣ್ಣ. ಗಾಡಿಯಲ್ಲಿ ತುಂಬಾ ಡಿಮ್ಯಾಂಡ್ ಇರ್ತಕ್ಕಂಥ ಗಾಡಿ ಅಂದ್ರೆ ಸ್ವಿಫ್ಟ್ ಡಿಸೈರ್ ಶಾರ್ಟ್ ಡಿಕ್ಕಿ. 2014 ಮಾಡಲು ಸೆಕೆಂಡ್ ಓನರ್ ಇರುತ್ತೆ. 4,70,000 ಫೈನಲ್ ಮಾಡ್ಕೊಡ್ತೀನಿ. 4,70,000 2014 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ವಿಡಿಐ ಮಿಡ್ ಸೆಗ್ಮೆಂಟ್. ಹೌದಣ್ಣ, ಅಲ್ವಾ? ಹೌದು. ಡಿಮ್ಯಾಂಡ್ ಇದೆ ಗಾಡಿಗಳು, ಫುಲ್ ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಇರ್ತಕ್ಕಂಥ ಕಾರ್ಗಳಲ್ಲಿ ಇದು ಒಂದು. ಹೌದಣ್ಣ, ಅಲ್ವಾ? ಫೈನಲ್ ರೇಟ್ 4,70,000 ಅಣ್ಣ. ಅದೇ ರೇಟ್ ಹೇಳಿದ್ರಿ. 4,65 ಮಾಡ್ಕೊಡ್ತೀನಿ. ನೋಡ, ಇನ್ನೇನ್ ಕಮ್ಮಿ ಕೇಳಕ್ ಹೋಗ್ಬೇಡ. ಮಾರ್ಕೆಟ್ ಅಲ್ಲಿ ಗಾಡಿ 4 ಲಕ್ಷ ಕ್ಲೋಸ್ ಮಾಡಿ. ಆಗಲ್ಲ, ನಂಗೆ ತುಂಬಾ ಲಾಸ್ ಆಗ್ಬಿಡುತ್ತೆ. 4,60,000 ಮಾಡ್ಕೊಡ್ತೀನಿ. ಬೆಸ್ಟ್ ಪ್ರೈಸ್. ಖಂಡಿತ ಅಲ್ಲ. ನೋಡೋಣ, ಲೋನ್ ಆಗುತ್ತಾ? ಲೋನ್ ಆಗುತ್ತಣ್ಣ, ಲೋನ್ ಆಗುತ್ತೆ. ಕಮಿಷನ್ ಇಲ್ಲ, RTO ಚಾರ್ಜಸ್ ಇಲ್ಲ, ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀವಿ. ಡೆಲಿವರಿ ಕೊಡ್ಬೇಕಾದ್ರೆ ಜನರಲ್ ಸರ್ವಿಸ್, ಇಂಜಿನ್ ಆಯಿಲ್, ಕೂಲೆಂಟ್ ಆಯಿಲ್, ಏರ್ ಫಿಲ್ಟರ್, ಆಯಿಲ್ ಫಿಲ್ಟರ್ ಎಲ್ಲ ಚೇಂಜ್ ಮಾಡ್ಕೊಡ್ತೀವಿ. 4,60,000 ಮಾತ್ರ. 4,60,000 2014 ಮಾಡಲು. ಎಷ್ಟನೇ ಓನರ್? ಸೆಕೆಂಡ್ ಓನರ್. ವಿಡಿಐ ಡೀಸೆಲ್ ವೇರಿಯಂಟ್, ಸ್ವಿಫ್ಟ್ ಡಿಸೈರ್. ಯಾರಿಗಾದ್ರೂ ಬೇಕಾದ್ರೆ ತಗೊಂತಾ ಇರಬಹುದು. ಬ್ರಾಂಡ್ ನ್ಯೂ ಟೈರ್ ಕೂಡ ಇದೆ, ಫ್ರಂಟ್ ಅಲ್ಲಿ ನೋಡ್ತಾ ಇರಬಹುದು. ಹಾಗೆ ಸುತ್ತ ಬಾಡಿ ಲೈನ್ ನೋಡ್ಕೊಂಡ್ರೆ ಯಾವುದೇ ರೀತಿ ಡೆಂಟು ಸ್ಕ್ರಾಚು ಎಂತದೂ ಇಲ್ಲ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ನಾಟ್ ಓನ್ಲಿ ಸ್ವಿಫ್ಟ್ ಡಿಸೈರ್, ನಾಟ್ ಓನ್ಲಿ SX4, ಬರೀ i10 ಅಷ್ಟೇ ಅಲ್ಲ, i20 ಅಷ್ಟೇ ಅಲ್ಲ, ಯಾವ್ಯಾವ ಬೇಕು ಮಲ್ಟಿ ಬ್ರಾಂಡ್ ಕಾರ್ಗಳು ಕೂಡ ಇದೆ. 7 ಸೀಟರ್ ಕೂಡ ಇದೆ. ಲೋ ಬಡ್ಜೆಟ್ ಅಲ್ಲೂ ಇದೆ, ಮಿಡ್ ಸೆಗ್ಮೆಂಟ್ ಅಲ್ಲೂ ಇದೆ, ಹೈ ಸೆಗ್ಮೆಂಟ್ ಅಲ್ಲೂ ಇದೆ. ಯಾರಿಗೆಲ್ಲ ಬೇಕೋ ಪೆಟ್ರೋಲ್, ಡೀಸೆಲ್, ಆಟೋಮೆಟಿಕ್, ಮ್ಯಾನ್ಯುಯಲ್ ಎಲ್ಲ ತರ ಇದೆ. ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲೇ ಆಫೀಸ್ ನೋಡ್ತಾ ಇರಬಹುದು. ಒಳಗಡೆ ಬಂದ್ರೆ ಅಲ್ಲೇ ಆಫೀಸಲ್ಲಿ ಕೂತ್ಕೊಂಡು ಆನ್ ಟೇಬಲ್ ಏನ್ ಬೇಕೋ ಲೆಕ್ಕಾಚಾರ ಮುಗಿಸ್ಬಿಡಿ. ಖಂಡಿತ ಸರ್. ಮುಗಿಸೋಣ ಸರ್. ಒಳ್ಳೆ ಪ್ರೈಸ್ ಸರ್. ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ಬೇಕು. ಖಂಡಿತ ನನ್ನ ಕೈಲಾಗಿ ಅದಕ್ಕಿಂತ ಸ್ವಲ್ಪ ನನ್ನ ಕೈಲಾಗಿ ನಾನು ಮಾಡ್ಕೊಡ್ತೀನಿ. ಜಾಸ್ತಿ ನೆಗೋಷಿಯೇಷನ್ ತಿಳ್ಕೊಬೇಡಿ ಸ್ನೇಹಿತರೆ. 5,000 ರೂಪಾಯಿ ಕಮ್ಮಿ ಕೇಳಿ ಮಾಡ್ಕೊಡ್ಬೋದು. ಅದಕ್ಕಿಂತ ಮೇಲೋದ್ರೆ ನಮ್ ಕೈಲಿ ಆಗ್ದಿರೋ ಅಂತದ್ದು ಇಲ್ಲ. ಬಾಳ ಕೇಳೋಣ, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಬರಕ್ಕೆ ಅಷ್ಟೇ.